परमगुरुभ्यो नमः। श्रीमदानन्दतीर्थ भगवत्पादाचार्य गुरुभ्यो नमः। श्रीमद्धनुम भीम मध्वांतर्गत रामकृष्ण वेदव्यासात्मकलक्ष्मी हयग्रीवाय नमो नमः। योऽन्तः प्रविश्य मम वाचमिमां प्रसुप्तां सञ्जीवयत्य किल शक्ति धरस्वधाम्नान्यां च हस्तचरणश्रवणत्वगादीन् प्राणान्नमो भगवते पुरुषाय तुभ्यम्। लसतु श्रीमदानन्दतीर्थेन्दर्नो हृदम्बरे यद्वदश्चन्द्रिका स्वान्तसन्तापं विनिकुञ्चति। मिथ्या सिद्धान्त दुर्ध्वान्त विध्वंसन विचक्षणः जयतीर्थाख्यतरनिर्भासतान्नो हृदम्बरे। अर्थकल्पितकल्पोऽयं प्रत्यस्थिगजकेसरी व्यासतीर्थगुरुर्भूयादेस्मदिष्टार्थसिद्धये। तपो विद्याविरक्तादिसद्गुणोघाकरानहं वादिराजगुरुन् वन्दे हयग्रीवदयाश्रयान्। प्रणमत्कामधीनं च भजतः सुरतरूपमं श्रीभावबोधकृत्पादचिन्तामणिमुपास्महे। पूज्याय राघवेन्द्राय सत्यधर्मरताय च भजतां कल्पवृक्षाय नमतां कामधेनवे। यस्य प्रचण्डतपसा सुतीतरुक्तिः तुष्टो हरिकिलवशं वदतामवापा श्रीमद्वसन्मतपयोनिधि पूर्णचन्द्रः। श्रीविष्णुतीर्थमुनिराटे मुदमादनोतु। नमः श्रीपादराजाय नमस्ते व्यासयोगिने नमः पुरन्दरार्याय विजयार्याय ते नमः। पृथ्वीमण्डलमध्यस्थाः पूर्णबोधमतानुगाः वैष्णवाः विष्णुहृदयाः तान् नमस्ये गुरुं नमः। देवीं सरस्वतीं व्यासं ततो जयमुदीरये। इतीरते शिवाः मनुष्यात्महि शिवश्च भक्ता भवति त्वाम् एव एषा वरिष्यति। स्वस्ति। ಇದೇ ಆ ಪಂಚಪತಿತ್ವದ ಬಗ್ಗೆನೇ ಇನ್ನ ಮುಂದುವರಿತಾ ಎಲ್ಲಿ ತಿಳಿಸಿದ್ರು ಅಂತಕ್ಕಂಥದ್ದಂದ್ರೆ, ಅವರೆಲ್ಲ ರುದ್ರನ್ನ ಕುರಿತು ತಪಸ್ಸು ಮಾಡಿದ್ರು. ಇಂದ್ರಸೇನಿಯಾಗಿರ್ತಕ್ಕಂಥವ್ರು ಯಾವಾಗ ಮುದ್ಗಲ ಋಷಿಗಳು ತಪಸ್ಸಿಗೆ ಅಂತಕ್ಕಂಥ ಹೋದ್ಮೇಲೆ ಇಂದ್ರಸೇನೆ ತಪಸ್ಸು ಮಾಡ್ತಾ ಇದ್ದಾಳೆ. ಮುದ್ರಾಂತರ್ಗತನಾಗಿರ್ತಕ್ಕಂಥ ಪರಮಾತ್ಮ ಆಕೆಗೆ ವರ ಕೊಟ್ಟಿದ್ದಾನೆ, ನಿನ್ನ ಪತಿಯನ್ನು ಹೊಂದುತ್ತಾ ಇದ್ದೀಯ ಅಂತ. ಮತ್ತೆ ರುದ್ರದೇವರು ಅವರಿಗೆ ನಿಮ್ಮ ಪತಿಗಳನ್ನು ಹೊಂದ್ತಾ ಇದ್ದೀರಿ ಅಂತಕ್ಕಂಥದ್ದು ಅವರಿಗೆ ಕೊಟ್ಟಿದ್ರು. ಈ ರೀತಿ ಹೇಳಿದ್ಮೇಲೆ ವಿಷ್ಣೋಕ್ತಂ ಶಂಕರೋಕ್ತಂ ಚತ್ವಾರಃ ಪತಿಯ ಪೃಥಕ್ಕೆ ಅವರೆಲ್ಲ ಪ್ರತ್ಯೇಕವಾಗಿ ಪತಿಂದೇಹಿ
ಇಂದ್ರದೇವರು ಬಂದಾಗ ರುದ್ರದೇವರು ಒಟ್ಟರೂಪದೊಳಗಿದ್ರು. ಈ ಒಟ್ಟರೂಪನಾಗಿರ್ತಕ್ಕಂಥ ಈತ ನಾವು ನಮ್ ಗಂಡ ಬೇಕು ಅಂದ್ರೆ ನಮ್ಗೆ 5 ಮಂದಿ ಗಂಡದನ್ನು ಕೊಟ್ಟಾನೆ ಅಂತಕ್ಕಂಥದ್ದು ಅಂತ ಹೇಳಿಲ್ಲ. ಹೇಳಿದ್ರೆ ಆಗ ಗರ್ವದಿಂದ ಇಂದ್ರ ಮಾತನಾಡ್ತಾರೆ. ಏನ್ ಮಾತನಾಡ್ತಾ ಇದ್ದಾನೆ? ಶಂಕರ ದತ್ತೈತ್ಯೇವ ಅಂದ್ರೆ ರುದ್ರದೇವರನ್ನು ನೋಡಿನೇ ಇದನ್ನೇ ನೋಡ್ರಿ, ನಮಗೆ 5 ಮಂದಿ ಗಂಡಂದ್ರನ್ನೇ ಕೊಟ್ಟಿದ್ದಾನೆ ಅಂತಕ್ಕಂಥ. ಆಗ ಇಂದ್ರನಿಗೆ ಇವರು ರುದ್ರದೇವರು ಅಂತ ಗೊತ್ತಾಗ್ಲಿಲ್ಲ, ಅವರಿಗೆ ಗೊತ್ತಾಗ್ಲಿಲ್ಲ ಏನಂತ ಇದ್ದಾನೆ? ಅಜಾನಂದ ಗೊತ್ತಾಗ್ಲಿಲ್ಲ. ಶಕ್ರ ಅಂದ್ರೆ ಇಂದ್ರ ಶಕ್ರ ಅಜಾನನ್, ಇಂದ್ರದೇವರಿಗೆ ಗೊತ್ತಾಗ್ಲಿಲ್ಲ ಇವರು ರುದ್ರದೇವರು ಅಂತ. ಓಹೋ ಉಚ್ಚೈಹಿ ದೊಡ್ಡದನಿಂದ ಹೇಳ್ತಾ ಇದ್ದಾರೆ. ಕಿಮೇತದ್ ಭುವನತ್ರೇ ಮತ್ಪಾಲಿತೆ ಯೋಚಿತಂ ತಂ ವೃಥಾಶಪಸಿ ದುರ್ಮತೆ. ದುರ್ಬುದ್ಧಿಯಾಗಿರ್ತಕ್ಕಂಥವನು ಏನೋ ನೀನು ಅಂತ ಹೇಳ್ತಾ ಇದ್ದಾನೆ. 3 ಲೋಕ ನಾನ್ ಪಾಲನೆ ಮಾಡ್ತಾ ಇದ್ದೀನಿ, ಭೂಹು ಭುವ ಸ್ವಹ ನಾನು ಪಾಲನೆ ಮಾಡ್ತಾ ಇದ್ದೀನಿ. ಈ ಸ್ತ್ರೀಯನ್ನ ನೀನು ವಿನಾಕಾರಣ ಏತಕ್ಕೆ ಅಂತಕ್ಕಂಥ ಆ ರೀತಿಯಾಗಿರ್ತಕ್ಕಂಥದ್ದು ಒಂದು ವರವನ್ನು ಕೊಟ್ಟು, ಅದು ಶಾಪ ಇದ್ದಂಗೆ. ಒಬ್ಬ ಹೆಣ್ಮಗಳಿಗೆ 5 ಮಂದಿ ಪತಿ ಇರ್ತಾರೇನು ಅಂತಕ್ಕಂಥದ್ದು ಹೇಳಿ ಇವ್ರಿಗೆ ಯಾಕೆ ಕೊಟ್ಟಿ ನೀನು? ಸಾಕ್ಷಾತ್ ರೂಪದಲ್ಲಿ ಇರಬೇಕಾಗಿತ್ತು, ಗೊತ್ತಾಗ್ಬಿಡ್ತಿತ್ತು ಅದಕ್ಕೆ ಅಂತಕ್ಕಂಥ ಅದಕ್ಕೂ ಕಾರಣ ಕೊಡ್ತಾ ಇದ್ದಾರೆ. ಯಾಕಂದ್ರೆ ದೇವತೆಗಳು ಯಾವಾಗಲೂ ತಮ್ಮ ರೂಪದಲ್ಲಿ ಇರ್ತಕ್ಕಂಥದ್ದು ಇರೋದಿಲ್ಲ. ಪ್ರತ್ಯಕ್ಷ ದ್ವಿಷಃ ಬ್ರಾಹ್ಮಣರೊಬ್ಬೇ ಎದುರಿಗೆ ನಮಗೆ ಪೂಜೆ ಇರ್ತಕ್ಕಂಥ ಇವರು ದೇವತೆಗಳು ಅವರೆಲ್ಲರೂ ಕೂಡ ಪ್ರತ್ಯಕ್ಷವಾಗಿ ಅವರು ಪರೋಕ್ಷದಲ್ಲಿ ಅವರಿಗೆ ಇಷ್ಟ ಅಂತಕ್ಕಂಥ ಈ ರೀತಿಯಾಗಿರ್ತಕ್ಕಂಥ ದುರ್ಮತೆ ಭುವನತ್ರೇ ಮತ್ಪಾಲಿತೆ ಪದಗಳಿಂದ ಅಹಂಕಾರದಿಂದ ಹೇಳ್ತಾ ಇದ್ದಾನೆ. ಆ ಕಾರಣ ಹೇಳ್ತಾ ಇದ್ದಾನೆ, ಒಬ್ಬ ಸ್ತ್ರೀಯರಿಗೆ 5 ಜನ ಪತಿಯರು ಹೇಗಾಗ್ತಾ ಇದ್ದಾರೆ? ಬಹುಪತಿತ್ವ ಅಂತಕ್ಕಂಥ ಶಾಸ್ತ್ರಕ್ಕೆ ಸಮ್ಮತ ಏನು ಅಂತ ಇಂದ್ರದೇವರು ಜಪಿಸಿ ಅದಕ್ಕೆ ಕೇಳ್ತಾ ಇದ್ದಾರೆ, ನೀ ಯಾಕೆ ಕೊಟ್ಟಿ ಅಂತ. ಇಂದ್ರದೇವ ಹೌದು ಕೊಟ್ಟನಂತಂದ್ರೆ ಅವ್ರ ದೇವತೆ ಇರಬೇಕು, ಈ ತಕ್ಷಣ ಬರ್ಬೇಕಲ್ಲ, ಅದೇನು ನೋಡಿ ಅವ್ರು ಕೂಡ ಬಂದಿಲ್ಲ ಅವ್ರಿಗೆ. ಗೊತ್ತಾಯ್ತಾ? ಅಲ್ಲಿ ಮಹಾಭಾರತಕ್ಕೆ ಬರ್ತದೆ, ಆ ರೀತಿ ಅವ್ರು ಅಳ್ತಾ ಇದ್ದಾಳೆ ಅಂತಂದ್ರೆ ಆ ಅಳ್ತಾ ಇರ್ತಕ್ಕಂಥ ಆ ಒಂದು ಸ್ತ್ರೀಯ ಕಣ್ಣೀರುಗಳು ಆ ಗಂಗಾ ನದಿಯೊಳಗೆ ಬಿದ್ದಾಗ ಗಂಗಾ ನದಿಯೊಳಗೆ ಬಂಗಾರದ ಕಮಲಗಳು ಆಗ್ತಾ ಇದ್ವಂತೆ, ಬಂಗಾರದ ಕಮಲಗಳಾಗಿ ಬರ್ತಾ ಇದ್ವಂತ ಅಂತ ಇರ್ಬೇಕಾದ್ರೆ ಅಲ್ಲಿ ಅಳ್ತಾ ಇದ್ದಿದ್ದು ಆಕಿ ದುಃಖದಿಂದ ಅಳ್ತಾ ಇದ್ದಿಲ್ಲ. ಭಾರತೀ ದೇವಿಯರು ಆನಂದಾಶ್ರುಗಳು ಇರೋದ್ರಿಂದ ಬಂಗಾರದ ಕಮಲಗಳಾಗಿ ಬರ್ತಾ ಇದ್ವು ಅಂತಕ್ಕಂಥ ಅದನ್ನ ಮಹಾಭಾರತದಲ್ಲಿ ತಿಳಿಸ್ತಾ ಇದ್ದಾರೆ. ಆ ಕಾರಣ ಲಕ್ಷಾಲಂಕಾರದಲ್ಲಿ ಕೂಡ ವಾದಿರಾಜ ಸ್ವಾಮಿಗಳು ಇದನ್ನೇ ತಿಳಿಸ್ತಾ ಇದ್ದಾರೆ. ಆ ಭಾರತೀ ದೇವರಿಗೆ ಸರ್ವತಾ ದುಃಖ ಅಂತಕ್ಕಂಥದ್ದಿಲ್ಲ. ಅವರ ಕಣ್ಣಿಂದ ಉದಿರ್ತಕ್ಕಂಥ ನೀರು ಏನದೆ ಆನಂದಾಶ್ರೇ ಇರುವುದು ಆಗಲಿ, ದುಃಖಾಸ್ತ್ರಗಳಲ್ಲ ಅಂತಕ್ಕಂಥ ಇಷ್ಟು ಆಗಿತ್ತು. ಈಗ ಮುಂದುವರಿಸ್ತಾ ಇದ್ದಾರೆ. ಇತೀರತೆ ಶಿವ ಪ್ರಾಹ ಪದ ಮಾನುಷ್ಯ ಮಾಪ್ನುಹಿ ಅಸ್ಯಾಶ್ಚ ಭರ್ತ ಭವಸಿ ತ್ವಾಂ ಏವೈ ಏಷಾ ವರಿಷ್ಯತಿ. ಆಗ ರುದ್ರದೇವರು ಶಾಪ ಕೊಟ್ಟುಬಿಟ್ರು. ಯಾರಿಗೆ? ಇಂದ್ರನಿಗೆ ಶಾಪ ಕೊಡ್ತಾ ಇದ್ದಾರೆ. ಇಂದ್ರ ಈ ರೀತಿ ಹೇಳಿದ್ಮೇಲೆ ಭಾರತೀದೇವಿನ ರುದ್ರದೇವ್ ಹಿಂಗ್ ಹೇಳ್ದ, ಜಬರಿಸ್ಬಿಟ್ಟ. ರುದ್ರದೇವರಂತ ಗೊತ್ತಿಲ್ಲ ಅತಗೆ, ಒಟ್ಟು ರೂಪದೊಳಗಿದ್ದಾನ ರುದ್ರದೇವರು. ಜಬರಿಸಿದ್ದಕ್ಕೆ ಇವ್ರಿಗೆ ಹಿಂಗ್ ಯಾಕೆ ನೀನು ಕೊಟ್ಟಿ, ಹಿಂಗ್ ವರ ಯಾಕೆ ಕೊಟ್ಟಿ ನೀನು? 5 ಮಂದಿ ಪತಿಗಳು ಎಲ್ಲೇನು ಆಗ್ಲಿಕ್ಕಂತಾರೇನದು? ಅದು ನಿಷಿದ್ಧವಾಗಿರ್ತಕ್ಕಂಥದ್ದಲ್ಲೇನು? ಬಹುಪತಿತ್ವ ಶಾಸ್ತ್ರ ಸಮ್ಮತ ಅಲ್ಲ ಅಂತ ನೀ ಯಾಕೆ ಕೊಟ್ಟಪ್ಪ? ಅವ್ರು ತಮ್ಮ ಪತಿ ಅಂತ ಕೇಳಿದ್ರೆ ನಾವು 5 ಪತಿ ಕೊಟ್ಟಿಲ್ಲ, 5 ಮಂದಿ ಆಗಿದ್ದಕ್ಕೆ 5 ಅಂತ ಹೇಳಾರ ಅವ್ರು. ಇವ್ರೇನ್ ತಿಳ್ಕೊಂಡ್ರೆ ಅಜ್ಞಾನದಿಂದ ಒಳಗಿರ್ತಕ್ಕಂಥ ಶ್ಯಾಮಲ, ಶಚಿ, ಉಷಾ ಅವ್ರೇನ್ ತಿಳ್ಕೊಂಡ್ರೆ ನಮ್ಮ ಒಬ್ಬೊಬ್ಬರಿಗೆ 5 ಮಂದಿ ಆಗ್ತಾರೆ. ಅವ್ರು ತಿಳ್ಕೊಂಡು ಅವ್ರು ಅಳ್ತಿದ್ದಾರೆ. ಹತ್ತಿದ್ದಕ್ಕೆ ಇಂದ್ರದೇವರ ಕಾರಣ ಕೇಳಿದ್ದಕ್ಕೆ ಆ ಸ್ತ್ರೀ ಹೇಳ್ತಾ ಇದ್ದಾರೆ, ಇಲ್ಲಿರ್ತಕ್ಕಂಥ ಇವರೇ ಇದ್ದಾರಲ್ಲ, ಇವರು ರುದ್ರದೇವನ ತೋರಿಸಿ ಹೇಳ್ತಾ ಇದ್ದಾರೆ. ಆಗ ಅಲ್ಲಿ ರುದ್ರದೇವರು ಆ ರೂಪದೊಳಗಿಲ್ಲ, ಒಟ್ಟು ರೂಪದೊಳಗಿದ್ದಾರೆ. ಇವರೇ ನಮ್ಗೆ ಹೊರ ಕೊಟ್ಟಿದ್ದು ನೋಡ್ರಿ, 5 ಮಂದಿ ಗಂಡದ್ರಾಗಿದ್ದಾರೆ. ಅಂದಿದ್ದಕ್ಕೆ ಇಂದ್ರದೇವರು ಏನ್ ಮಾಡ್ತಾ ಇದ್ದಾರೆ, ನೀನ್ ಹೆಂಗ್ ಕೊಟ್ಟಪ್ಪ ನೀನು? ಶಾಸ್ತ್ರಕ್ಕೆ ಸಮ್ಮತ ಅಲ್ಲದು. ಇದಾಗ ನಾನು ಯಾರನ್ನು ತಿಳ್ಕೊಂಡೆ? ನಾನು ಇಂದ್ರ ಇದ್ದೀನಿ. 3 ಲೋಕಕ್ಕೆ ನಾನು ದುರಹಂಕಾರದಿಂದ ರುದ್ರದೇವರಿಗೆ ಮಾತನಾಡಿ ಅವರನ್ನು ನಿಂದನೆ ಮಾಡಿದ್ದಕ್ಕೆ ಆಗ ರುದ್ರದೇವರು ಇಂದ್ರದೇವನಿಗೆ ಶಾಪ ಕೊಡ್ತಾ ಇದ್ದಾರೆ. ಅದನ್ನ ಹೇಳ್ತಾ ಇದ್ದಾರೆ. ಏನು ಅಂತಂದ್ರೆ ಪತಮಾನುಷ್ಯ ಮಾಪ್ನಿ, ತಕ್ಷಣ ನೀನು ಸ್ವರ್ಗದಿಂದ ಪತನ ಅಂತಕ್ಕಂಥದ್ದು ಬಂತು. ನಂಬರ್ 1. ಆಮೇಲೆ ಏನು? ಮಾನುಷ್ಯ ಮಾಪ್ನಿ, ಮನುಷ್ಯನಾಗಿ ನೀನು ಮನುಷ್ಯ ರೂಪ ನಿನಗೆ ಬರ್ಲಿ. ಇಂದ್ರ ಇರ್ತಕ್ಕಂಥ ಗೊತ್ತಾಯ್ತಾ? ಕೊಡ್ತಾ ಇದ್ದ. ಅಸ್ಯಾಶ್ಚ ಭರ್ತಾ ಭವತಿ ತ್ವಾಂ ಏವ ಏಷಾ ವರಿಷ್ಯತಿ. ಈಗ ಏನಿದ್ದಾಳಲ್ಲ, ಈ ಸ್ತ್ರೀ ಇದ್ದಾಳಲ್ಲ,
ಈಕೆನೇ ನಿನ್ನ ಬರೆಸ್ತಾ ಇದ್ದಾಳೆ. ಮನುಷ್ಯರಾಗಿ ಬಂದಾಗ ಈ ಸ್ತ್ರೀ ಏನಿದ್ದಾಳೆ, ಈ ಸ್ತ್ರೀನೇ ನಿನ್ನನ್ನು ವರಿಸ್ತಾ ಇದ್ದಾಳೆ, ನೀನೇ ಆಕೆ ಪತಿ ಆಗ್ತಾ ಇದ್ದೀಯಾ ಅಂತಕ್ಕಂಥ. ಯಾಕದು ಶಾಪ ಕೊಟ್ಟರು ಅಂದ್ರೆ ಇಂದ್ರದೇವರು ದುರಹಂಕಾರದಿಂದ ರುದ್ರದೇವರನ್ನ ಕೆರಳಿಸಿದ್ದಕ್ಕೆ, ರುದ್ರದೇವರು ನಿಂದನ ಮಾಡಿದ್ದಕ್ಕೆ ಕೊಟ್ಟರು. ಯಾಕಂದ್ರೆ ಸ್ವರೂಪತಃ ಇಂದ್ರ ರುದ್ರದೇವರ ಶಿಷ್ಯನಾಗಿರ್ತಕ್ಕಂಥ ಇಂದ್ರ ಗುರುಗಳನ್ನ ನಿಂದನೆ ಅಂತಕ್ಕಂಥದ್ದು ಮಾಡಿದ್ದಕ್ಕೆ ಏನಾಯ್ತು, ಕೊಟ್ಟಿದ್ದಾನೆ ಅಂತ ಹೇಳ್ತಾರೆ. ಅಪಚಾರ ಮಾಡಿದಂತಾಯ್ತು ಗುರುಗಳಿಗೆ, ಆ ಕಾರಣ ಗುರುಗಳು ಶಾಪ ಅಂತಕ್ಕಂಥದ್ದು ಕೊಟ್ಟಿದ್ದಾರೆ. ಆ ಕಾರಣದಿಂದಲೇ ಇಂದ್ರ ಅರ್ಜುನನಾಗಿ ಹುಟ್ಟಬೇಕಾಗಿ ಬಂತು. ಇಂದ್ರ ಅಂತಕ್ಕಂಥ ಇಷ್ಟು ಮುಂದೆ ಸ್ವಯಂವರ ಆಗ್ತದೆ. ಸ್ವಯಂವರ ಆದಾಗ ಕೂಡ ಅದೇ ರುದ್ರದೇವರ ಒಂದು ಶಾಪದಿಂದಲೇ ಇಂದ್ರದೇವರೇ ಮತ್ಸ್ಯಯಂತ್ರವನ್ನ ಭೇದನ ಮಾಡ್ತಾರೆ. ಮತ್ಸ್ಯಯಂತ್ರ ಅಂತಕ್ಕಂಥ ಭೇದನ ಮಾಡಿದ್ಮೇಲೆ ಇದೇ ಭಾರತೀ ದೇವನೇ ಅರ್ಜುನ ಕೊರಳಿಗೆ ಮಾಲೆ ಅಂತಕ್ಕಂಥ ಹಾಕ್ತಾ ಇದ್ದಾಳೆ ಅಂತ ಹೇಳ್ತಾ ಇದ್ದಾರೆ. ಆ ಕಾರಣ ಇದು ಪತಿತ್ವಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಒಂದು ಶಾಪ ಅಂತಕ್ಕಂಥದ್ದು ಹೇಳಬೇಕು. ಗೊತ್ತಾಯ್ತಾ? ಇಲ್ಲಿ ಇವಳು ಅಂತಕ್ಕಂಥದ್ದು ಏನರ್ಥ ಅಂದ್ರೆ ಮುಖ್ಯವಾಗಿ ಸಚೀದೇವಿ ಈ ರೀತಿ ಹೇಳಿದ್ದು, ಭಾರತ ದೇವಿ ಅಲ್ಲ, ಸಚೀದೇವಿ ಹೇಳಿದ್ದಾಳೆ ಅಂತ ತೋರಿಸಿ ಹೇಳಿದ್ದಾಳೆ. ಪಶ್ಚಾತ್ರ ಮದ ಅವಜ್ಞಾತೆ ಪತಿತಾನ್ ತ್ವಾದೃಶಾನ್ ವರಾನ್ ಪತಿತಾನ್ ತ್ವಾದೃಶಾನ್ ವರಾನ್ ಗಿರೇಃ ಅದರಸ್ಯಾದ್ ಅಸ್ಯ ಏವ ಇತ್ಯುಕ್ತೋ ಅಸೌ ಪಾಕಶಾಸನಃ ಉದ್ಬಬರಃ ಗಿರಿಂ ತಂ ತ ದದಸ್ಯಾರ್ಥ ಚ ತಾನ್ ಸುರಾನ್. ಅಷ್ಟೇ ರುದ್ರದೇವರು ಹೇಳಿದ್ರೆ ಸಾಕಾಗಿತ್ತು, ಅಲ್ಲಿ ಮುಗಿದೋಗಿತ್ತು. ಆದ್ರೆ ರುದ್ರದೇವರು ಇನ್ನೊಂದು ಸ್ಟೆಪ್ ಮುಂದಕ್ಕೆ ಹೋಗ್ಬಿಟ್ಟು ಅವ್ರೊಂದು ತಪ್ಪು ಮಾಡ್ತಾ ಇದ್ದ. ರುದ್ರದೇವರು ಇನ್ನೊಂದು ಸ್ಟೆಪ್ ಹೇಳ್ಬಿಟ್ಟು, ನೀನು ನನ್ನನ್ನು ಅವಮಾನ ಮಾಡಿದಲ್ಲ ಹೇ ಇಂದ್ರ, ನನ್ನನ್ನು ಅವಮಾನ ಮಾಡಿದ್ರಿಂದ ನೀನು ಪತಿತನಾದಿ, ನಾನು ಶಾಪ ಕೊಟ್ಟೆ, ನೀನು ಮನುಷ್ಯನಾಗಿ ಹುಟ್ಟು ಅಂತ, ಮನುಷ್ಯನಾಗಿ ಹುಡ್ತಾ ಇದ್ದಿ, ಇದೇ ಸ್ತ್ರೀನೇ ನಿನ್ನನ್ನು ಬರೆಸ್ತಾ ಇದ್ದಾಳೆ ಅಂತಕ್ಕಂಥದ್ದು ಹೇಳಿದ್ದಲ್ಲ. ನಿನ್ನಂತೆ ನನ್ನನ್ನು ಅವಮಾನ ಮಾಡಿರಲ್ಲ ಕೆಳಗೆ ಇನ್ನಿಷ್ಟು ಮಂದಿ ದೇವತೆಗಳಿದ್ದಾರೆ, ಅವರಿಗೆ ನೋಡಿ ಯಾವ ಗತಿ ಆಗಿದೆ, ಅವ್ರು ನೋಡು ಅಂತ ರುದ್ರದೇವರು ಇಂದ್ರದೇವನಿಗೆ ಹೇಳ್ತಾ ಇದ್ದಾರೆ. ಅದೇ ಟೈಮ್ನೊಳಗೆ ಅಷ್ಟಕ್ಕೆ ಇಂದಿರಲಿಲ್ಲ ಅವರು. ನೀನೇನ್ ನನ್ನನ್ನು ಅವಮಾನ ಮಾಡಿದ್ದಕ್ಕೆ ನಾನೇನ್ ನಿನಗೆ ಶಾಪ ಕೊಟ್ಟೆ, ಅದರಂತೆ ಇನ್ನ ಕೆಲವು ದೇವತೆಗಳಿದ್ದಾರೆ, ಅವರು ಅವಮಾನ ಮಾಡಿದ್ದಾರೆ, ನನಗೆ ಅವಮಾನ ಮಾಡಿದ್ದಕ್ಕೆ ಅವ್ರಿಗೆ ಕೂಡ ಯಾವ ಗತಿ ಆಗಿದೆ ನೋಡು ಅಂತ. ಇದೆ ಈ ಗಿರಿ ಅದಲ್ಲ, ಗಿರಿನ ಎತ್ತು, ಈ ಗಿರಿನ ಎತ್ತರ ನೋಡು, ಕೆಳಗಿದ್ದಾರ ದೇವತೆಗಳು ಅಂತ ಯಾರು ರುದ್ರದೇವರು ಹೇಳ್ತಾ ಇದ್ದಾರೆ ಅಂತ ಹೇಳಿದ್ಮೇಲೆ ಇಂದ್ರದೇವರು ಏನ್ ಮಾಡಿದರು, ಗಿರೇಹಿ ಅದರಸ್ತಾದಸ್ಯ ಏವ ಇತ್ತಿತ್ತು ಅದು ಪಾಕಶಾಸನ ಅಂದ್ರೆ ಇಂದ್ರದೇವರಿಗೆ ಹೇಳಿದ್ರು. ಆ ಪಾಕಶಾಸನ ಏನ್ ಮಾಡಿದ್ರೆ ಇಂದ್ರದೇವರು ಉದ್ಬಬರಹ ಗಿರಿಂತಂ, ಆ ಗಿರಿಯನ್ನು ಎತ್ತಿದ. ಆ ಗಿರಿಯನ್ನು ಎತ್ತಿದ ಮೇಲೆ ನೋಡಿದ್ರೆ ಅಲ್ಲಿ ದೇವತೆಗಳು ಇದ್ರು ಅಂತ ಹೇಳಿದ್ರು. ಗೊತ್ತಾಯ್ತಾ? ಆ ಬೆಟ್ಟದ ಕೆಳಗೆ ಇದ್ರು. ಅವ್ರು ಯಾರು ಅಂದ್ರೆ ಪೂರ್ವ ಇಂದ್ರಾನ್ ಮಾರುತಃ ವೃಷಾನೆ ಸತ್ಯಾಂ ಚತುರಃ ಸ್ಥಿತ ಮಾನುಷೇಶು ಅವತಾರಾಯ ಮಂತ್ರಂ ರಾಶಿ ಕುರ್ವತಃ. ಅಲ್ಲಿ ಯಾರಿದ್ರೆ ವಾಯುದೇವರಿದ್ರು. ಅಲ್ಲಿ ಯಾರಿದ್ರು? ವಾಯುದೇವರಿದ್ರು, ಯಮದೇವರಿದ್ರು, ಅಶ್ವಿನಿ ದೇವತೆಗಳಿಬ್ರು, 4 ಮಂದಿ ಇದ್ರು ಅಲ್ಲಿರ್ತಕ್ಕಂಥ. ಗೊತ್ತಾಯ್ತಾ? ಅವರು 4 ಮಂದಿ ಏನ್ ಮಂತ್ರಾಲೋಚನೆ ಮಾಡ್ತಾ ಇದ್ದಾರೆ, ನಾವು ಪರಮಾತ್ಮನ ಆಜ್ಞಾ ಪ್ರಕಾರ ಮಾನವರಾಗಿ ಅವತಾರ ಮಾಡಬೇಕಾಗಿದೆ, ಎಲ್ಲೆಲ್ಲಿ ಅವತಾರ ಮಾಡಬೇಕು ಏನು ಅಂತಕ್ಕಂಥ ಮಂತ್ರಾಲೋಚನೆ ಅವರಲ್ಲಿ ಮಾಡ್ತಾ ಇದ್ರು. ರಹಸ್ಯವಾಗಿ ಮಂತ್ರಾಲೋಚನೆ ಮಾಡ್ತಾ ಇದ್ರು. ಅಲ್ಲಿ 4 ಮಂದಿ ದೇವತೆಗಳು ಅಂತಕ್ಕಂಥ. ಅವರೆಲ್ಲರೂ ಯಾರು ಅಂದ್ರೆ ಇಂದ್ರ ಪದವಿಯಲ್ಲಿ ಇರ್ತಕ್ಕಂಥ ದೇವತೆಗಳೇ. ಇಂದ್ರ ಪದವಿಯಲ್ಲಿ ಇದ್ದಿರ್ತಕ್ಕಂಥ ಲೈನ ಇಂದ್ರ ಪದವಿಯಲ್ಲಿ ಇರ್ತಕ್ಕಂಥ ಯಾರು ಅಂದ್ರೆ ವಾಯುದೇವರು ರೋಚನ ನಾಮಕನಾಗಿ ಇಂದ್ರ ಆಗಿದ್ದ. ರೋಚನ ನಾಮಕ ಅಂತ ಇಂದ್ರ ಹಿಂದಕ್ಕೆ ಇರ್ತಕ್ಕಂಥ. ಯಮದೇವರು ಸತ್ಯದಿತೆ ನಾಮಕನಾಗಿರ್ತಕ್ಕಂಥ ಇಂದ್ರ ಆಗಿದ್ದ. ಅಶ್ವಿನಿ ದೇವತೆಗಳು ತ್ರಿಶಿಖ ಮತ್ತು ವಿಭು ಅಂತಕ್ಕಂಥ ಇಂದ್ರರು ಆಗಿದ್ರು ಅಂತಕ್ಕಂಥದ್ದು. ಯಾವ್ಯಾವ ಮನ್ವಂತರದೊಳಗೆ? ಸ್ವಾರೋಚಿಷ ಮನ್ವಂತರದೊಳಗೆ ವಾಯುದೇವರು ರೋಚನ ನಾಮಕ ಇಂದ್ರ ಆಗಿದ್ದ. ಆಮೇಲೆ ಉತ್ತಮ ಮನ್ವಂತರದೊಳಗೆ ಯಮದೇವರು ಸತ್ಯಜಿತ ನಾಮಕನಾಗಿರ್ತಕ್ಕಂಥ ಇಂದ್ರನಾಗಿದ್ದ. ಇನ್ನು ರೈವತ ಮಂತ್ರದೊಳಗೆ ತ್ರಿಶಿಖ ಅಂತಕ್ಕಂಥದ್ದು ಅಶ್ವಿನಿ ದೇವತೆಗಳೆಲ್ಲ ಅವರು ತ್ರಿಶಿಖ ಅಂತಕ್ಕಂಥದ್ದು ಇಂದ್ರ ಆಗಿದ್ದ. ಮತ್ತೆ ತಾಪಸ ಮನ್ವಂತರೊಳಗೆ ವಿಭು ಅಂತಕ್ಕಂಥ ಅಶ್ವಿನಿ ದೇವತೆಗಳು ಇನ್ನೊಬ್ಬರು 4 ಮಂದಿ ಲೈನಾಗಿ ಇಂದ್ರನಾಮಕನಾಗಿದ್ದ. ಅವ್ರ ಮನ್ವಂತರಗಳೇ ಇಂದ್ರ ಪರಿವಲ್ಲಿ ಇರ್ತಕ್ಕಂಥವ್ರು ಇದ್ರು. ಬುಡದಲ್ಲಿ ಕೂತಿದ್ದಂತೂ ಕರೆಕ್ಟೇ, ಬುಡದಲ್ಲೇ ಇದ್ರವ್ರು. ಆದ್ರೆ ಅವರೆಲ್ಲರೂ ಕೂಡ ರುದ್ರದೇವರು ಶಾಪ ಕೊಟ್ಟಿದ್ರಿಂದ ಅಲ್ಲಿಲ್ಲ.
ರುದ್ರದೇವರು ಶಾಪ ಕೊಟ್ಟಿದ್ದಾರಂದ್ರೆ ಅಲ್ಲಿಲ್ಲ, ಅವ್ರು ಹೇಗಿದ್ದು ಸಹಜವಾಗಿನೇ ಅವ್ರೇನಿದ್ದಾರೆ ಅಲ್ಲಿ ಮಂತ್ರಾಲೋಚನೆ ಮಾಡ್ಲಿಕ್ಕೆ ಅಲ್ಲಿದ್ದಾರಷ್ಟೇ. ಇದೇನ್ ತಪ್ಪು ಮಾಡಿ ನೀತ ಅಂತಂದ್ರೆ ನಾನು ಶಾಪ ಕೊಟ್ಟಿ ನೋಡ್ರಿ ಅಲ್ಲಿದ್ದಾರೆ ನೋಡ್ರಿ ಅಂತ ಹೇಳ್ತಾ ಇದ್ದ. ಯಾರಿಗೆ? ರುದ್ರದೇವರು ಇಂದ್ರದೇವರು ಹೇಳ್ತಾ ಇದ್ದ. ನೀನೇ ನನಗೆ ಅವಮಾನ ಮಾಡಿದ್ದಕ್ಕೆ ನಿನಗೆ ಮನುಷ್ಯ ಲೋಕದಲ್ಲಿ ಅವತಾರ ಮಾಡೋ ಅಂತ ಹೇಳಿದೆ, ಅದೇ ತರ ಇಲ್ಲಿರ್ತಕ್ಕಂಥ ಜನರು ಕೂಡ ಅವಮಾನ ಮಾಡಿದ್ದಕ್ಕೆ ಅವ್ರ ಗತಿ ಏನಾಗಿದೆ, ಕೆಳಗಿದ್ದಾರೆ ನೋಡು ಅಂತ ಕೂರಿಸಿದ್ರೆ ಅವ್ರು ಇದ್ದಿದ್ದೇ ಬೇರೆ ಉದ್ದೇಶ. ಅವರು ರುದ್ರದೇವರ ಶಾಪದಿಂದ ಇರ್ತಕ್ಕಂಥವರಲ್ಲ, ಅವರು ರಾಷ್ಟ್ರವಾಗಿ ಮಂತ್ರಾಲೋಚನೆ ಮಾಡ್ತಾ ಇದ್ರು. ಅಂದ್ರೆ ಏನ್ ಹೇಳ್ದಂಗಾಯ್ತು, ಆ ರುದ್ರದೇವರು ವಾಯುದೇವರಿಗೆ ಅವಮಾನ ಮಾಡಿದಂತೆ ಆಯ್ತು. ಯಾಕಂದ್ರೆ ಶಾಪ ನಿಮಿತ್ತವಾಗಿ ಅಲ್ಲಿ ಇರ್ತಕ್ಕಂಥದ್ದಿದ್ದಿಲ್ಲ ಅವರು, ಗೊತ್ತಾಯ್ತು. ಅವರು ರಹಸ್ಯವಾಗಿ ಎಲ್ಲಿ ಅವತಾರ ಮಾಡ್ಬೇಕು ಅಂತ ಅವ್ರು ಇರ್ತಕ್ಕಂಥ ಇದ್ದಾರೆ ಅಂತ ಹೇಳ್ತಾ ಇದ್ದಾರೆ. ಇದು ಸುಳ್ಳು ಮಾತು. ನೋಡ್ರಿ, ಒಂದು ಸಣ್ಣ ಸುಳ್ಳು ಮಾತು. ರುದ್ರದೇವರು ತಮ್ಮ ಅಹಂಕಾರ ಪ್ರದರ್ಶನ ಮಾಡ್ಲಿಕ್ಕೆ ವಾಯುದೇವರಿಗೆ ಸುಳ್ಳು ಹೇಳಿದ್ದಾರೆ. ಎಷ್ಟು ಅನರ್ಥ ಅನುಭವಿಸ್ತಾ ಇದೆ ರುದ್ರದೇವರು ಅಂತ ಹೇಳ್ತಾ ಇದ್ದಾರೆ. ನಾವು ಸಹಜವಾಗಿ ಸುಳ್ಳು ಹೇಳ್ಬಿಡ್ತೀವಿ. ಅದು ಹೆಚ್ಚೆಚ್ಚು ಯಾರ್ಯಾರಿಗೆ ನಮಗಿಂತ ಉತ್ತಮರಲ್ಲಿ ಇರ್ತಕ್ಕಂಥ ಸುಳ್ಳು ಹೇಳ್ತೀವೋ ಅಷ್ಟಷ್ಟು ದುಃಖಕ್ಕೆ ಕಾರಣವಾಗ್ತದೆ. ಅದಕ್ಕೆ ಇಂದ್ರದೇವರು ಕೂಡ ರುದ್ರದೇವರು ಕೂಡ ಎಕ್ಸೆಪ್ಷನ್ ಇಲ್ಲ ಅಂತ ತಿಳಿಸ್ತಾ ಇದ್ದಾರೆ. ತಥೋ ವರೇಣ್ಯಂ ವರದಂ ವಿಷ್ಣುಂ ಪ್ರಾಪ್ಯ ಸ ವಾಸವಃ ತತ್ಪ್ರಸಾದ ನರಾಂಶೇನ ಯುಕ್ತೋ ಭೂಮೌ ಅಜಾಯತ. ಆ ಕಾರಣ ಇಂದ್ರ ಏನಾಯ್ತು, ಆಗ ಅದಕ್ಕಂತೂ ಶಾಪ ಅಂತ ಬಂತು. ಇಂದ್ರನಿ ಶಾಪ ಅಂತಕ್ಕಂಥ ಅದು ಬಂತು. ಆದೇನ್ ಮಾಡಿದ್ರೆ ಪರಮಾತ್ಮನ ಕುರಿತು ತಪಸ್ಸು ಮಾಡಿದ್ದ. ಶ್ರೀಹರಿಯನ್ನು ಕುರಿತು ಇಂದ್ರದೇವರ ತಪಸ್ಸು ಅಂತಕ್ಕಂಥದ್ದು ಮಾಡಿದ್ಮೇಲೆ ಪರಮಾತ್ಮ ಅನುಗ್ರಹ ಮಾಡಿದ್ದಾನೆ. ಇಂದ್ರನಿಗೆ ನರಾಂಶದಿಂದ ಕೂಡಿರ್ತಕ್ಕಂಥವನಾಗಿ ಇಂದ್ರ ಹುಡ್ತಾ ಇದ್ದಾನೆ. ಅದು ಅಷ್ಟೇ ಅಲ್ಲ, ವೀರನಾಮಕನಾಗಿರ್ತಕ್ಕಂಥ ವಾಯುದೇವರು ಅವನಲ್ಲಿ ಆವೇಶವಿದೆ. ಆ ಕಾರಣ ಇಂದ್ರದೇವರು ಈ ಶಾಪ ಬಂದ ಮೇಲೆ ಪರಮಾತ್ಮನ ಕುರಿತು ತಪಸ್ಸು ಅಂತ ಮಾಡಿದ್ಮೇಲೆ ಪರಮಾತ್ಮ ಅನುಗ್ರಹದಿಂದ ಮನುಷ್ಯನಾಗೇನೋ ಹುಟ್ಟುತ್ತಾ ಇದ್ದಾನೆ. ಆಗ ನರಾಂಶದಿಂದ ಹುಟ್ಟಿರ್ತಕ್ಕಂಥವನು ಮತ್ತು ವೀರನಾಮಕನಾಗಿರ್ತಕ್ಕಂಥ ವಾಯುದೇವರ ಆವೇಶದಿಂದ ಇರ್ತಕ್ಕಂಥವನು ಅಂತ ಹೇಳ್ತಾ ಇದ್ದಾರೆ. ಆವೇಶ ಮತ್ತೆ ಅಷ್ಟೇ ಅಲ್ಲ, ವಿಷ್ಣುವಿನ ಧನಂಜಯ ಅಂತಕ್ಕಂಥ ರೂಪ, ವಿಷ್ಣುವಿನ ಧನಂಜಯ ಅಂತಕ್ಕಂಥ ವಿಭೂತಿ ರೂಪ ಅವನೊಳಗದು. ಇಂದ್ರದೇವರು ನರಾಂಶ, ವೀರನಾಮಕ, ವಾಯುದೇವರ ಆವೇಶ ಮತ್ತು ವಿಷ್ಣುವಿನ ಧನಂಜಯ ಅಂತಕ್ಕಂಥ ವಿಭೂತಿ ಎಲ್ಲ ಇದ್ದಿದ್ದಕ್ಕೆ ಅವನು ಅಶ್ವತ್ಥಾಮನನ್ನು ಗೆಲ್ಲಿಕ್ಕೆ ಇವೆಲ್ಲ ಇಷ್ಟು ನೆನಪಿಟ್ಟರು. ಆತ ಅರ್ಜುನ ಸಾಕ್ಷಾತ್ ಇಂದ್ರನ ಅವತಾರ, ನರಾಂಶಯುಕ್ತನಾಗಿದ್ದಾನೆ, ವೀರನಾಮಕನಾಗಿರ್ತಕ್ಕಂಥ ವಾಯುದೇವರ ಆವೇಶದೆ, ಧನಂಜಯ ನಾಮಕನಾಗಿರ್ತಕ್ಕಂಥ ಪರಮಾತ್ಮನ ವಿಭೂತಿ ರೂಪಗಳಿಂದ ಕೂಡಿರ್ತಕ್ಕಂಥವನು. ಅದಕ್ಕೆ ಗೀತಾವಳ ಪರಮಾತ್ಮ ಧನಂಜಯ ವಿಭೂತಿ ಹೇಳ್ಬೇಕಾದ್ರೆ ನಾನು ಧನಂಜಯನೊಳಗೆ ವಿಭೂತಿ ರೂಪದಿಂದ ಇದ್ದಾನೆ ಅಂತ ಹೇಳ್ತಾರೆ. ವಿಭೂತಿ ಅಧ್ಯಾಯದೊಳಗೆ ಬರ್ತದೆ. ವಿಭೂತಿ ಅಧ್ಯಾಯದೊಳಗೆ ವಿಭೂತಿ ಹೇಳ್ಬೇಕಾದ್ರೆ ಧನಂಜಯನ ಹೆಸರು ಪರಮಾತ್ಮ ಹೇಳ್ತಾ ಇದ್ದ. ವಿಷ್ಣೋರ್ವಾಯುರನಂತಶ್ಚ ತ್ರಿಭಿಃ ಅಂಶೈಃ ನರಸ್ಮೃತಃ. ಭಾಗವತ ತಾತ್ಪರ್ಯದಲ್ಲಿ ಕೂಡ ಆಚಾರ್ಯ ತಿಳಿಸ್ತಾ ಇದ್ದಾರೆ. ವಿಷ್ಣೋ ವಾಯೋ ಅನಂತಶ್ಚ, ವಿಷ್ಣು ಇದ್ದಾರೆ, ವಾಯುದೇವರಿದ್ದಾರೆ, ಅನಂತ ನರನಾಮಕ ಅಂದ್ರೆ ಅನಂತ ನರನಾಮಕನಾಗಿರ್ತಕ್ಕಂಥವನು. 3 ಮಂದಿ ತ್ರಿಭಿ ಅಂಶೈ ನರಸ್ಮೃತಃ, ಅದಕ್ಕೆ ಅಷ್ಟು ಪರಾಕ್ರಮದಿಂದ ಕೂಡಿರ್ತಕ್ಕಂಥವನು ಇದ್ದಾನೆ. ಅವಾಗ ನಾವು ಬರೇ ಮುಂದೆ ಕೇಳ್ಬಿಡ್ತೀವಿ, ಇವನು ಸೋಲಿಸ ಅಷ್ಟು. ಇದು ಹಿಂದಿಂದ ನಮ್ಗೆ ಇದೆಲ್ಲ ಇತ್ತು ಅಂತಂದ್ರೆ ಅವನು ಯಾಕೆ ಸೋಲಿಸ್ದ ಅಂತ ನಮ್ಗೆ ಕಡಿಮೆ ಏನಪ್ಪ ಬೇರೆ ಈ ಜ್ಞಾನ ಇಲ್ದವ್ರಿಗೆ ಏನೋ ಕಥೆ ಹೇಳ್ತಾರ, ರುದ್ರದೇವರು ಅಂತಾರ, ಮತ್ತೆ ಇಂದ್ರ ಅವನು ಸೋಲಿಸಿದ ಅಂತಂತಾರ. ಏನು ಜ್ಞಾನ ಒಳಗಡೆ ಇಷ್ಟು ಇವಂದಾಯ್ತು. ಈಗ ರುದ್ರದೇವರ ಬಗ್ಗೆ ತಿಳಿಸ್ತಾ ಇದ್ದಾರೆ. ರುದ್ರದೇವರು ಬ್ರಹ್ಮದೇವರು ಬರ್ತಾ ಇದ್ದಾರೆ. ಈಗ ವಾಯುದೇವರು ಅಂದ್ರೇನೆ ಬ್ರಹ್ಮದೇವರು. ವಾಯುದೇವರು ಸುಳ್ಳು ಮಾತನಾಡಿದ್ರಲ್ಲ, ನನ್ನ ಒಂದು ಇದರಿಂದಾನೇ ಅವರಲ್ಲಿ ಯಾಗತಿ ಬಂದ ನೋಡು, ಇದ್ರೊಳಗೆ ಕೆಳಗೆ ಇದ್ರ ಗಿರಿ ಕೆಳಗ ನೋಡು ಅಂತ ಇಂದ್ರಿಗೆ ಹೇಳಿದ್ರಲ್ಲ, ಅದಕ್ಕೆ ಬ್ರಹ್ಮದೇವರು ಬರ್ತಾ ಇದ್ದಾರೆ. ಬ್ರಹ್ಮದೇವರು ಬಂದು ಇದಕ್ಕೆ ರುದ್ರದೇವರಿಗೆ ಶಾಪವನ್ನು ಕೊಡ್ತಾ ಇದ್ದಾರೆ. ಎಷ್ಟು ಗೋ ಶಾಪವನ್ನು ಕೊಡ್ತಾ ಇದ್ದಾರೆ ಬ್ರಹ್ಮದೇವರು ರುದ್ರದೇವರಿಗೆ. ಮತ್ತೆ ಅವಜ್ಞ ನಿಮಿತ್ತೇನ ಪತಿತಾ ಇತಿ ತಾನ್ ಸುರಾನ್ ಮಾರುತಾದೀನ್ ಪುರುಷಾವಾದೀಹಿ ಇತಿ ಬ್ರಹ್ಮ ಶಿವಂ ತದ ಶಸಾಪ ಮಾನುಷೇಷು ತ್ವಂ ಕ್ಷಿಪ್ರಂ ಜಾತಃ ಪರಾಭವಂ
ಶಕ್ರ ನ ರಥ ಶಕ್ರ ನರ ತನೋಸಿ ಶಕ್ರ ನರ ತನೋಹೋ ಯಾಸಿ ಯಸ್ಮೈ ತ್ವಂ ವೃಷಾವದ. ಬ್ರಹ್ಮದೇವರು ಬಂದಿದ್ದಾರೆ, ನೀನು ಅವರಿಗೆ ಆ ಸ್ತ್ರೀಯರಿಗೆ ವರ ಕೊಡ್ಬೇಕಾದ್ರೆ ನನ್ನನ್ನ ನೀನು ಈ ರೀತಿ ನಾನು ವರ ಕೊಟ್ಟಿದ್ದರೆ ನೀನು ಉಲ್ಲಂಘನೆ ಮಾಡಿದ್ದೀಯ. ನಾನು ಅವ್ರಿಗೇನು ವರ ಕೊಟ್ಟಿದ್ದೀನಿ, ಆ ಸ್ತ್ರೀಯರಿಗೆ ಅನ್ಯ ಪುರುಷರ ಸಂಘವಾಗ್ಲಿ ಅಂತ ನಾನು ವರ ಕೊಟ್ಟಿದ್ದೆ, ಶಾಪ ಕೊಟ್ಟಿದ್ದೆ ಸ್ತ್ರೀಯರಿಗೆ. ನನ್ನ ಮುಂದೆ ಹಾವಭಾವ ವಿಲಾಸ ಪ್ರದರ್ಶನ ಮಾಡಿದ್ದಕ್ಕೆ ಆ ಸ್ತ್ರೀಯರು ನಾನೇನು ಅವ್ರಿಗೆ ಶಾಪ ಕೊಟ್ಟಿದ್ದೀನಿ, ನಿಮಗೆ ಪರಪುರುಷರ ಸಂಪರ್ಕವಾಗ್ಲಿ ಅಂತ ಕೊಟ್ಟಿದ್ದು. ಅವ್ರು ಮತ್ತೆ ಭಾರತೀ ದೇವರನ್ನು ತಪಸ್ಸು ಮಾಡಿದ್ರು, ವಾಯುದೇವರನ್ನು ಒಲಿಸ್ಕೊಂಡ್ರು, ಅದು ಸರಿ. ಬಟ್ ನಾನು ಕೊಟ್ಟಿರ್ತಕ್ಕಂಥ ಒಂದು ಇದನ್ನು ನೀನು ಉಲ್ಲಂಘನೆ ಮಾಡಿದ್ದೀನಿ. ನೀನೇನು ಕೊಟ್ಟಿದ್ದೆ ಅವರಿಗೆ ವರ, ನಿಮ್ಮ ಪತಿಯನ್ನ ನೀವು ಹೊಂತಾ ಇದ್ದೀರಿ ಅಂತ ಕೊಟ್ಟಿದ್ದಿ. ಅಂದ್ರೆ ಮೊದಲು ನಾನು ಕೇಳ್ಬೇಕಾಯ್ತು. ಈ ಕೇಳಲಾರ್ದಾಗ ನೀನೇನ್ ಮಾಡಿದಿ, ನನ್ನ ಆಜ್ಞೆಯನ್ನು ಉಲ್ಲಂಘನೆ ಮಾಡಿದ್ದೀಯಾ, ಅದು ಒಂದ್ ತಪ್ಪು ಅವ್ರು ಹೇಳ್ತಾ ಇದ್ದ. ಗೊತ್ತಾಯ್ತಾ? ಇನ್ನೇನ್ ಮಾಡಿದ್ದಿ ನೀನು, ವಾಯುದೇವರ ಬಗ್ಗೆ ಸುಳ್ಳು ಹೇಳಿದ್ವಿ. ಏನಂತ, ಹೇ ಇಂದ್ರ, ನೀನು ಒಂದೇ ನನ್ನ ಅವಮಾನ ಮಾಡಿದ್ದಕ್ಕೆ ಈ ಗತಿ ಹೊಂದಿಲ್ಲ. ನೋಡು, ಇನ್ನ ಕೆಲವು ಮಂದಿ ದೇವತೆಗಳಿದ್ದಾರೆ, ಆ ದೇವತೆಗಳು ಕೂಡ ಯಾವ ಗತಿ ಆಗಿದೆ ನೋಡು, ನಾನು ಯಾವ ಗತಿ ಕೊಟ್ಟಿದ್ದೆ ನೋಡು, ಈ ಬೆಟ್ಟ ಎತ್ತು ನೋಡು, ಆ ಬೆಟ್ಟದ ಕೆಳಗಿದ್ದ ನೋಡು ಅಂತ ನೀನು ಕೊಟ್ಟಿಯಲ್ಲ. ವಾಯುದೇವರು ನೀನು ಸುಳ್ಳು ಹೇಳಿ ನಿನ್ನ ಶಾಪದಿಂದ ಅಥವಾ ನಿನ್ನ ಒಂದು ಇದರಿಂದ ಅವ್ರು ಕೆಳಗಲ್ಲಿ ಕೂತಿಲ್ಲ, ಅವರು ಪರಮಾತ್ಮನ ಆಜ್ಞೆ ಅಂತ ಮಂತ್ರಾಲೋಚನೆ ಮಾಡ್ತಾ ಇದ್ದಾರೆ. ಯಾವ ರೀತಿ ಅವತಾರವನ್ನು ಮಾಡಬೇಕು, ಹೆಂಗೆ ಅಂತ ಮಂತ್ರಾಲೋಚನೆ ಮಾಡ್ತಾ ಇದ್ದಾರೆ ಅಂತ ಹೇಳಿ ಈ ಕಾರಣಗಳಿಂದ ಬ್ರಹ್ಮದೇವರು ರುದ್ರದೇವರಿಗೆ ಶಾಪವನ್ನು ಕೊಡ್ತಾರೆ. ಏನು ಶಾಪ ಅಂತಂದ್ರೆ, ಚಕ್ರಾತೆ ನರ ತನೋರ್ ಯಾಸಿ ಯಸ್ಮೈ ತ್ವಂ ವೃಷಾವದ. ನೀನು ಕೂಡ ಬೇಗ ಮಾನವಾಗಿ ಹುಟ್ಟು. ರುದ್ರದೇವರೇ, ನೀನು ಕೂಡ ಮಾನವನಾಗಿ ಹುಟ್ಟು. ಆಯ್ತಾ? ನೀನು ಯಾರ ಸಲುವಾಗಿ ಸುಳ್ಳು ಹೇಳಿದಿ, ಇಂದ್ರನ ಸಲುವಾಗಿ ಸುಳ್ಳು ಹೇಳಿದಿ. ಇಂದ್ರನ ಮುಂದೆ ನಿನ್ನ ಪೌರುಷ ಅಂತ ತೋರಿಸ್ಕೊಂಡಿ, ಅದರಿಂದ ಇಲ್ಲಿದ್ದಾರೆ ದೇವತೆಗಳನ್ನು ತೋರಿಸಿದಲ್ಲ. ನೀನು ಯಾರನ್ನ ಕುರಿತು ನೀನು ಸುಳ್ಳು ಅಂತ ಹೇಳಿದ್ಯೋ ಅಂತ ಇಂದ್ರನಿಂದಲೇ ನಿನಗೆ ಸೋಲಾಗ್ಲಿ. ಅಂತ ಇಂದ್ರನಿಂದಲೇ, ನರರೂಪದಿಂದ ಕೂಡಿರ್ತಕ್ಕಂಥ ಇಂದ್ರನಿಂದಲೇ, ವೀರನಾಮಕ ವಾಯು ಆವೇಶದಿಂದ ಕೂಡಿರ್ತಕ್ಕಂಥ ವಾಯುದೇವರಿಂದಲೇ, ಧನಂಜಯ ಅಂತಕ್ಕಂಥ ನಾಮಕವಾಗಿದ್ದ ಪರಮಾತ್ಮ ವಿಭೂತರಾಗಿರ್ತಕ್ಕಂಥ ಅರ್ಜುನನಿಂದ ನಿನಗೆ ಸೋಲು ಅಂತಕ್ಕಂಥದ್ದಾಗ್ಲಿ. ಚಕ್ರನ್ನ ನೀ ಹೇಳಿದಿ. ಆ ಕಡೆ ನರತನವ್ರು ಯಾಸಿ, ನರ ಅಂತಕ್ಕಂಥ ಮನುಷ್ಯ ಜನ್ಮವನ್ನು ಹೊಂದಿರಿ. ಮನುಷ್ಯ ಜನ್ಮವನ್ನು ಹೊಂದಿ ನೀನು ಈ ಇಂದ್ರನಿಂದ ನೀನು ಪರಾಭವವನ್ನು ಹೊಂದು. ಅಂದ್ರೆ ವಾಯುದೇವರ ಬಗ್ಗೆ ನಿತ್ಯ ಒಂದು ಅಪವಾದನ ಮಾಡಿದ್ದಕ್ಕೋಸ್ಕರವಾಗಿ ರುದ್ರದೇವರಿಗೂ ಬಿಡಲಿಲ್ಲ ಹೇಳ್ತಾ ಇದ್ದ. ಬ್ರಹ್ಮದೇವರು ಶಾಪವನ್ನ ಕೊಡ್ತಾ ಇದ್ದ. ಗೊತ್ತಾಯ್ತು? ಕಾರಣ ಎಂದೂ ಕೂಡ ವಾಯುದೇವರ ಬಗ್ಗೆ ಇಷ್ಟೆಲ್ಲ ಇರಬೇಕಾದ್ರೆ ವಾಯುದೇವರ ಬಗ್ಗೆ ಏನೋ ಅಪಚಾರ ಮಾತನಾಡುದು, ಏನೋ ಮಾಡಿದ್ರೆ ಏನು ಗತಿ ಆಗ್ತದೆ, ಜೀವೋತ್ತಮರಲ್ಲ ಅಂಬೋದು, ಏನೇನೋ ನಿಂದನೆ ಮಾಡೋದು. ಗೊತ್ತಾಯ್ತಾ? ಅದೆಲ್ಲ ಹೇಳ್ತಾ ಇದ್ದ. ಯಾಕಂದ್ರೆ ಅವ್ರು ಶುದ್ಧವಾಗಿರ್ತಕ್ಕಂಥ ಭಾಗವತ ಧರ್ಮದಲ್ಲಿ ರತರಾಗಿರ್ತಕ್ಕಂಥವರು. ಎಂಥ ರುದ್ರದೇವರು ಮಾಡಿರ್ತಕ್ಕಂಥ ಕೇವಲ ಒಂದು ಸುಳ್ಳು ಹೇಳಿರ್ತಕ್ಕಂಥ ಮಿಥ್ಯಾಪವಾದಕ್ಕೆ ಮನುಷ್ಯರಾಗಿ ಹುಟ್ಟಬೇಕಾಗಿರ್ತಕ್ಕಂಥ ಪರಿಸ್ಥಿತಿ ಅವರಿಗೆ ಬಂತು ಅಂತ ಹೇಳ್ತಾ ಇದ್ದೆ. ಆದ ಕಾರಣ ಅವರಿಗೆ ಜನ್ಮಾದಿ ದೋಷ ಇಲ್ಲ. ಯಾರಿಗೆ? ವಾಯುದೇವರಿಗೆ ಜನ್ಮಾದಿ ದೋಷಗಳಿಲ್ಲ. ಅಂತ ವಾಯುದೇವರ ಜನ್ಮಾದಿ ದೋಷಗಳು ಇರ್ತಕ್ಕಂಥ ಅವರಿಗೆ ನಾವು ಆ ರೀತಿಯಾಗಿ ಇಂಧನಾದಿಗಳಂತ ಮಾಡಿದ್ರೆ ನಮಗ ಮನುಷ್ಯ ದೇಹ ಬರ್ತದೆ ಅಂತ ಹೇಳ್ತಾ ಇದ್ದಾರೆ. ನಮಗ್ ಕಾಯಂ ಅಂತ ವಾಯುದೇವರ ನಿಂದನೆ ಮಾಡಿದ್ರೆ ನಮಗೆ ರಕ್ತ ಬರ್ತದೆ. ಭೂಲೋಕದಲ್ಲಿ ಜನ್ಮ ತಪ್ಪಿದ್ದಲ್ಲ, ಭೂಲೋಕದಲ್ಲಿ ನಾವು ಮತ್ತೆ ಹುಟ್ಟಲೇಬೇಕಾಗ್ತದೆ. ಅವ್ರಿಗೇನೋ ಮನುಷ್ಯ ದೇಹ ಬಂತು, ನಾವು ಮಾಡಿದ್ದಕ್ಕೆ ನಮ್ಗೆ ಯಾವ ಯೋನಿ ಬರ್ತದೆ ಏನೋ ನಮ್ಗೆ ಅದು ಗೊತ್ತಿಲ್ಲ. ಅದನ್ನ ಹೇಳ್ತಾ ಇದ್ದಾರೆ. ಆದ ಕಾರಣನೇ ಬ್ರಹ್ಮದೇವರ ಶಾಪದಿಂದ ರುದ್ರದೇವರು ಅಶ್ವತ್ಥಾಮಾಚಾರರಾಗಿ ಜನಿಸಿದರು. ಅದನ್ನ ನಿರ್ಣಯ ಕೊಡ್ತಾ ಇದ್ದಾರೆ. ಗೊತ್ತಾಯ್ತಾ? ಆ ಕಾರಣ ಮತ್ತೆ ಅವರೇ ಬರೀತಾರೆ, ಅವರು ಸ್ವರೂಪದಲ್ಲಿ ಅರ್ಜುನನಿಗಿಂತ ಉತ್ತಮರಾಗಿದ್ದರೂ ಕೂಡ ಅವರು ಕ್ಲಿಯರ್ ಬರೀತಾರೆ, ಅವರಿಂದಲೇ ಸೋಲನ್ನು ಅನುಭವಿಸ್ತಾ ಇದ್ದಾರೆ. ಯಾಕಂದ್ರೆ ಬ್ರಹ್ಮದೇವರ ಶಾಪ ಇಷ್ಟಿಟ್ಕೊಂಡು. ಆ ಕಾರಣ ಅಲ್ಲಿ ಅರ್ಜುನ ಅನಾಯಾಸವಾಗಿ ಅಶ್ವತ್ಥಾಮಾಚಾರ ಸೋಲ್ತಾನಂದ್ರೆ ಬ್ರಹ್ಮದೇವರ ಶಾಪ ಕಾರಣ. ಬ್ರಹ್ಮದೇವರು ಯಾಕೆ ಕೊಟ್ಟಂದ್ರೆ ರುದ್ರದೇವರ ಅಪಚಾರವನ್ನು ಮಾಡಿದ್ದಾರೆ. ದೇವರ ಬಗ್ಗೆ ಇರ್ತಕ್ಕಂಥ ನನ್ನ ಇದರಿಂದ ಪರುಷದಿಂದಲೇ ಹಿಂಗೆ ಇದ್ದಾರೆ, ಇಲ್ಲಿದ್ದಾರೆ, ಇಲ್ಲಿ ಗೀರಿಕೊಳಗೆ ಇದ್ದಾರೆ ನೋಡಿ ಅಂತ.
ಮತ್ಸಪ್ತಾನಾಂಚ ದೇವೀರ್ನಾಮ ಅವಿಚಾರ್ಯ ಮಯಾ ಯತಃ ಪತಿಯೋಗ ವರಂ ಪ್ರಾದಾಹ ಆವಾಪ್ಸ್ಯಸಿ ತತಃ ಪ್ರಿಯಾಂ ಮಾನುಷೇಷು ತತಃ ಪಶ್ಚಾತ್ ಭಾರತೀರ್ ದೇಹ ನಿರ್ಗತಾಂ ಸ್ವಲೋಕೆ ಪ್ರಾಪ್ಸ್ಯಸಿ ಸ್ವಾರ್ಥೆ ವರೋಯಂ ಏತೆ ನಿಷಾಭವು. ಇಷ್ಟಲ್ಲ ಇನ್ನೂ ಶಾಪ ಕೊಡ್ತಿದ್ದಾರೆ. ಇಷ್ಟೇ ಅಲ್ಲ, ಇನ್ನೂ ಶಾಪ ಕೊಡ್ತಾ ಇದ್ದಾರೆ. ಗೊತ್ತಾಯ್ತಾ? ನೀನೇನು ಇನ್ನೊಂದೇನು ಮಾಡಿದಿ? ನಾನು ಶಾಪ ಕೊಟ್ಟಿದ್ದೇನೆ ಈ ದೇವತೆಗಳಿಗೆಲ್ಲ, ಈ ಸ್ತ್ರೀಯರಿಗೆಲ್ಲ. ಏನಂತ? ಆ ಬೇರೆ ಪರಪುರುಷರ ಸಂಘವಾಗಲಿ ಅಂತ ನಾನು ಶಾಪ ಕೊಡ್ತೀನಿ. ನನ್ನ ವಿಚಾರ ಮಾಡಲೇ ಇಲ್ಲ ನೀನು. ಏ ರುದ್ರ, ನಾನು ವಿಚಾರ ಮಾಡದಂತೆ ನೀನೇನು ಕೊಟ್ಬಿಟ್ಟು ಸ್ಪೆಷಲ್ ಆಗಿ ನಿಮ್ಮ ಪತಿ ನೀವು ಹೊಂತೀರಿ. ನಿನ್ನನ್ನ ಸಂತೋಷ ಪಡಿಸಿದ್ದಕ್ಕೆ ಬೈಪಾಸ್ ಮಾಡೋದಕ್ಕೆ ಸುಪ್ರೀಂ ಕೋರ್ಟ್ ಆರ್ಡರ್ ಅನ್ನ ಹೈಕೋರ್ಟ್ ಅದನ್ನ ಡಿಸಲ್ವ್ ಮಾಡಿ ನಂದೇ ಕರೆಕ್ಟ್ ಅಂತ ಹೇಳಿದೆ. ಯಾವ ಮಾಡಿದ್ರು ಸುಪ್ರೀಂ ಕೋರ್ಟ್ ಆರ್ಡರೇ ಫೈನಲ್ ಅಂತ ಸುಪ್ರೀಂ ಕೋರ್ಟ್ ಜಡ್ಜಿಮೆಂಟ್ ಆಗಿಬಿಟ್ಟದು. ಮತ್ತೆ ಇವ್ರೇನ್ ಮಾಡ್ರೆ ಅದನ್ನ ಬೈಪಾಸ್ ಮಾಡಿ ಇದು ನಂದೇ ಅಂತ ನೀನು ಹೇಳಿದ್ದಕ್ಕೋಸ್ಕರವಾಗಿ ಆ ಕಾರಣ ನೀನೇನ್ ಮಾಡ್ತಿದ್ದಿ? ನೀನೇನು ಅಶ್ವತ್ಥಾಮ ಹುಡ್ತೀಯಲ್ಲ, ಆ ಹುಟ್ಟಿದಾಗ ಈ ಪಂಚಕನ್ಯರೊಳಗೆ ಪಾರ್ವತಿ ದೇವಿ ಇದ್ದಾಳಿಲ್ಲ, ಆಕೆಯನ್ನು ನೀನು ಹೊಂದೋದಿಲ್ಲ. ಬೇರೆಯವರು ತಮ್ಮ ಗಂಡನ್ನು ಹೊಂತಾರೆ. ಯಮದೇವರು ಶ್ಯಾಮಲಾದೇವಿ ಯಮದೇವರನ್ನು ಹೊಂತಾ ಇದ್ದಾರೆ. ಯಮದೇವರು ಮದುವೆ ಮಾಡ್ಕೊಂತಾರಲ್ಲ ಯಮದೇವರು, ಅದೇ ಯಮಧರ್ಮ ಈ ಧರ್ಮರಾಜರಿದ್ದಾರೆ. ಮತ್ತೆ ಅರ್ಜುನ ಅಂತ ಶಚಿ ಇದ್ದಾಳೆ, ಶಚಿಯನ್ನ ಅವನು ಹೊಂತಾ ಇದ್ದಾನೆ. ವಾಯುದೇವರು ಭಾರತೀ ದೇವಿ ಅಂತ ಸರಿ ದೇಹ ಇರ್ತಕ್ಕಂಥ. ಇನ್ನ ನಕುಲ ಸಹದೇವರು ಉಷಾ ಇದ್ದಾಳೆ, ಉಷಾ ಹೊಂತಾ ಇದ್ದಾರೆ. ಆದ್ರೆ ಪಾರ್ವತಿ ದೇವಿ ಭಾರತೀ ದೇವಿ ಒಳಗೆ ಇದ್ರೂ ಕೂಡ ನೀನು ಗೊತ್ತಾಯ್ತಾ ಪಾರ್ವತಿಯನ್ನ ನೀನು ಹೊಂದುವುದಿಲ್ಲ ಅಂತ ಮತ್ತೆ ಶಾಪ ಕೊಡ್ತಾ ಇದ್ದಾರೆ. ಗೊತ್ತಾಯ್ತಲ್ಲ? ನೀ ಯಾವಾಗ ಹೊಂದಿದಿ? ಮತ್ತೆ ಪಾರ್ವತಿ ದೇವಿ ಮೂರು ತನ್ನ ಲೋಕ ಹೊಂತ ಸೇರ್ತಾಳ. ಎಲ್ಲ ಆದ್ಮೇಲೆ ಮೋಹಾರ್ತೆಲ್ಲ ಮುಗಿದ್ಮೇಲೆ ಮತ್ತೆ ತಮ್ಮ ಮೂಲ ರೂಪ ಸೇರ್ಕೊಂತಾರ. ಮೂಲ ರೂಪ ಸೇರ್ಕೊಂಡಾಗ ನಿನ್ನ ಹೆಂಡತಿಯನ್ನು ನೀನು ಹೊಂದುತ್ತಾ ಇದೆಯಾಗ್ಲಿ, ಈ ಮನುಷ್ಯ ರೂಪದೊಳಗೆ ಭಾರತೀ ದೇವಿ ಹುಟ್ಟಿದಾಗ ಪಾರ್ವತಿ ದೇವಿ ಭಾರತೀ ದೇವಿ ಒಳಗೆ ಇದ್ರೂ ಕೂಡ ನೀನು ಅವಳನ್ನ ಹೊಂದುವುದಿಲ್ಲ. ಇದು ಶಾಪ. ಯಾಕಂದ್ರೆ ನೀನೇನ್ ಕೊಟ್ಟಿದ್? ನೀನೇ ಹೊರ ಕೊಟ್ಟಿದ್ದಿ. ಯಾರಿಗೆ? ಸ್ತ್ರೀಯರಿಗೆ. ನಿಮ್ ಪತಿಗಳನ್ನು ಹೊಂದ್ರಿ ಅಂತ. ಅದು ನಿನಗೆ ಲಾಗೂ ಆಗೋದಿಲ್ಲ, ನಿನ್ನ ಮಟ್ಟಿಗೆ ಲಾಗೂ ಆಗೋದಿಲ್ಲ. ನೀ ಕೊಟ್ಟಿದ್ದನ್ನ ಅವ್ರು ಯಾಕಂದ್ರೆ ಒಂದೇ ದೇವ್ರು ಕೊಟ್ಟಾರ ಅಂತ ಹೇಳಿಪ್ಪ ಅವ್ರು ಕ್ಷಮಾ ಸಮುದ್ರಿದ್ದಾರೆ ಪಾಪ ಅವರು ಎಷ್ಟಂತ. ಆದ್ರೆ ನಿನ್ನ ಮಟ್ಟಿಗೆ ಅದು ಸರಿ ಆಗಲ್ಲ. ನಿನ್ನ ಮಟ್ಟಿಗೆ ನೀನು ಬ್ರಹ್ಮಚಾರಿಯಾಗಿರ್ತೀನಿ. ಹಾಗೆ ಮತ್ತೆ ಅದು ಬ್ರಹ್ಮಚಾರಿ ಇದ್ಮೇಲೆ ಈಕಿನೂ ಕೂಡ ಹಂಗೆ ಇರ್ತಾವ. ಅದನ್ನ ಅವ್ರು ಬರಿತಾ ಇದ್ದಾರೆ. ಗೊತ್ತಾಯ್ತಾ? ನಾನು ಯಾರ್ಯಾರಿಗೆ ಕೊಟ್ಟಿದ್ದೆ? ಪಾರ್ವತಿ ಕೊಟ್ಟಿದ್ದೆ, ಶಾಪ ಕೊಟ್ಟಿದ್ದೆ. ಅಲ್ಲ, ಇಲ್ಲ ಪಾರ್ವತಿ ಇದ್ರೊಳಗೆ ಯಾರಿಗೆ ಯಾವ ಬಂದ? ಪಾರ್ವತಿ ಸಚಿ ಇಬ್ರು ಈಗ 4 ಮಂದಿನೂ ವಿಲಾಸ ಪ್ರದರ್ಶನ ಮಾಡ್ಯಾರ. ಪಾರ್ವತಿ, ಸಚಿ, ಶ್ಯಾಮಲ, ಉಷಾ 4 ಮಂದಿನೂ ಬ್ರಹ್ಮದೇವ್ರ ಹತ್ರ ತಮ್ಮ ಹಾವಭಾವ ವಿಲಾಸ ಮಾಡ್ಯಾರ. ಮಾಡಿದ್ದಕ್ಕೆ ನಿಮ್ದು ಒಂದು ಇದನ್ನ ಪರಪುರುಷದ ಸಂಪರ್ಕ ಆಗ್ತದೆ ಅಂತ ಅವ್ರು ಕೊಟ್ಬಿಟ್ಟಾರ. ಆದ ಕಾರಣ ಭಾರತೀ ದೇವಳ ಪಾರ್ವತಿ ದೇವಿನ ಇದ್ದಾರೆ. ಪಾರ್ವತಿ ದೇವಿ ಇದ್ರೂ ಕೂಡ ಪಾರ್ವತಿ ದೇವಿ ಯಾವಾಗಲೂ ಡಮ್ಮಿ ಆಗಿನೇ ಇರ್ತಾಳೆ. ಇರ್ತಾ ಇದ್ದ ಅಲ್ಲಿ ಬರಂಗಿಲ್ಲ, ಪ್ರಕಟ ಆಗದೇ ಇಲ್ಲ. ಆದ್ರೆ ಇವ್ರಿಗೆ ತಮ್ಮ ಗಂಡಂತರದ್ದು ಸಂಪರ್ಕ ಬರ್ತದೆ. ವಾಯುದೇವರಂತೂ ಸರಿ ಅವ್ರು ಸರಿ. ವಾಯುದೇವರು ಭಾರತೀ ದೇವಿ, ಯಮದೇವರು ಮತ್ತೆ ಶ್ಯಾಮಲಾದೇವಿ ಜೊತೆಗೆ ಸಂಪರ್ಕ ಆಗ್ತದೆ. ಮತ್ತೆ ಇಂದ್ರ ಶಚಿ ದೇವಿ ಜೊತೆಗೆ ಆಗ್ತದೆ. ಮತ್ತೆ ನಕಲ ಸಹದೇವರು ಉಷಾ ಜೊತೆಗೆ ಆಗ್ತದೆ. ಆದ್ರೆ ಪಾರ್ವತಿ ದೇವಿ ಇದ್ರೂ ಕೂಡ ಪಾರ್ವತಿ ಇರ್ತಾರಷ್ಟೇ. ಇವರಿಗೆ ರುದ್ರದೇವರ ಸಂಪರ್ಕ ಆಗುವುದಿಲ್ಲ. ಯಾಕಂದ್ರೆ ಶಾಪ ನಿಮಿತ್ತವಾಗಿ ಒಂದು ಮತ್ತೆ ಹೇಳ್ತಾ ಇದ್ದಾರೆ. ತೇ ಮೃಷಾಭವ, ನಿನ್ನ ಮಟ್ಟಿಗೆ ಆ ವರ ಸುಳ್ಳಾಗ್ತದೆ. ನೀ ಬೇರೆಯವ್ರಿಗೆ ಕೊಟ್ಟಿರ್ತಕ್ಕಂಥ ನೀನೇನು ಕೊಟ್ಟಿದ್ದಿ ಆಯ್ತು, ಬೇರೆಯವ್ರ ಮಟ್ಟಿಗೆ ಅದು ಸರಿ ಆಗ್ಲಿ, ಅವ್ರವ್ರ ಗಂಡಂದ್ರನ್ನು ಅವ್ರು ಹೊರಲಿ. ಆದ್ರೆ ನಿನ್ನ ಮಟ್ಟಿಗೆ ಅದು ಸುಳ್ಳಾಗುತ್ತದೆ. ಮೃಷಾಭವೇತೆ. ಸ್ವತಃ ವಿವಾಹವಾಗದಂತೆ ಅವರು ಉಳಿದ್ಬಿಟ್ರು. ಹಂಗಾಗಿ ಬ್ರಹ್ಮಚಾರಿಯಾಗಿಬಿಟ್ರು. ಶಿವ ಇತರ ಸ್ತ್ರೀಯರ ಬಗ್ಗೆ ತತ್ಕಾಲಕ್ಕೆ ಆದರೆ ರುದ್ರದೇವರ ಮಟ್ಟಿಗೆ ಮಾಡಿದ್ರು.
ವಾಯುದೇವರ ಬಗ್ಗೆ ಮಾಡಿದೀಯಾ ಸುಳ್ಳು ನನ್ನ ವಿರುದ್ಧವಾಗಿ ನೀನು ವರ ಒಗಟ್ಟು ಕೊಟ್ಟಿದ್ದೀಯಾ, ನಾನು ಕೇಳಲಾರ್ದಂಗೆ ನಾನು ಅವರಿಗೆ ಪರಪುರುಷ ಸಂಪರ್ಕ ಆಗಲಿ ಅಂತ ನಾನು ವರ ಕೊಟ್ಟಿದ್ರೆ ನಿಮ್ಮ ಗಂಡಂದ್ರೆ ನೀವು ಹೊಂದ್ತೀರಿ ಅಂತ ನೀನು ಅವ್ರಿಗೆ ಕೊಟ್ಟಿದ್ದೀಯಾ. ನನ್ನ ಶಾಪವನ್ನು ನೀನು ಏನ್ ಮಾಡಿದ್ಯಾ, ಮೀರಿದ್ದೀಯಾ, ಅವಜ್ಞೆ ಮಾಡಿದ್ದೀಯಾ. ಆ ಕಾರಣ ಹೇಳ್ತಾ ಇದ್ದಾರೆ. ಆದ ಕಾರಣ ಇಲ್ಲಿ ಮೂರು ಮಂದಿ ಬ್ರಹ್ಮಚಾರಿಗಳು, ಇಬ್ರು ಬ್ರಹ್ಮಚಾರಿಗಳು. ಯಾರು? ಭೀಷ್ಮಾಚಾರ್ಯರು ಬ್ರಹ್ಮಚಾರಿಗಳೇ, ಅಶ್ವತ್ಥಾಮಾಚಾರ್ಯರು ಕೂಡ ಬ್ರಹ್ಮಚಾರಿ. ಅವರಿಗೆ ಪತ್ನಿ ಈತತ್ತು ಮದುವೆನೇ ಮಾಡಿಕೊಳ್ಳಿಲ್ಲ, ಈತ ಪದವಿ ಆಗಲಿಲ್ಲ, ಪತ್ನಿ ಸಂಪರ್ಕ ಅಂತಕ್ಕಂಥದ್ದು ಆಗಲಿಲ್ಲ. ಇವೆರಡೂ ಕೇಸುಗಳು ಎಂಥವಂದ್ರೆ ಶಾಪ ನಿಮಿತ್ತದಿಂದ ಬಂದಿರತಕ್ಕಂಥ ಬ್ರಹ್ಮಚಾರಿತ್ವ. ಅದನ್ನ ತಿಳ್ಕೋಬೇಕು. ಭೀಷ್ಮಾಚಾರ್ಯರಿಗೂ ಆಕಳನ್ನ ಕಂದಿದ್ದ ಮೂಲ ಆಕಳ ಕಂದಿದ್ದಕ್ಕೆ ಅವ್ರಿಗೆ ಆ ರೀತಿ ಶಾಪ ಅಂತಕ್ಕಂಥದ್ದು ಬಂದಿತ್ತು, ಗೊತ್ತಾಯ್ತಾ. ಮತ್ತೆ ಇವರಿಗೆ ಕೂಡ ಈಗ ಇವರಿಗೆ ಬ್ರಹ್ಮದೇವರು ಶಾಪವನ್ನು ಕೊಟ್ಟಿದ್ದಾರೆ. ಆ ಕಾರಣ ಭೀಷ್ಮಾಚಾರಿಗೆ ಗೋವು ನಿಮಿತ್ತಕವಾಗಿರ್ತಕ್ಕಂಥ ಶಾಪದಿಂದ ಬ್ರಹ್ಮಚಾರಿ ಬಂದು, ಇವರಿಗೆ ಅಶ್ವತ್ಥಾಮಾಚಾರಿಗೆ ಸುಳ್ಳು ಹೇಳಿದ್ದಕ್ಕೆ, ವಾಯುದೇವರ ಬಗ್ಗೆ ಸುಳ್ಳು ಹೇಳಿದ್ದಕ್ಕೆ ಅದು ಅಪಚಾರ ಅಂತಕ್ಕಂಥದ್ದಾಯ್ತು. ಆದ್ರೆ ಹನುಮಂತ ದೇವರ ಬಗ್ಗೆ ಅದನ್ನ ಕಂಪೇರ್ ಮಾಡ್ತಾ ಇದ್ವಿ. ಆ ಹನುಮಂತ ದೇವರ ಬಗ್ಗೆ ಅವರು ಕೂಡ ಬ್ರಹ್ಮಚಾರಿನೇ. ಮತ್ತೆ ಆ ಬ್ರಹ್ಮಚಾರಿತ್ವ ಎಂತಂದ್ರೆ ಅತ್ಯಂತ ಪರಮಾತ್ಮನ ಅತ್ಯಂತ ಸಾತ್ವಿಕವಾಗಿರ್ತಕ್ಕಂಥ ಪರಮಾತ್ಮ ಅನುಗ್ರಹ ರೂಪದಿಂದ ಬಂದಿರತಕ್ಕಂಥ ಅದು ಬ್ರಹ್ಮಚಾರಿ. ಅದಕ್ಕೆ ವಾಯುಸ್ತುತಿಯೊಳಗೆ ಬಹು ಬ್ರಹ್ಮಚರ್ಯಾದಿ ಧರ್ಮೈ ಸಸ್ನೇಹನಾಂ ಶಾಸ್ವಾನಂ ಅಂತ ಬರ್ತದೆ. ಆ ಕಾರಣ ಇದನ್ನ ಯಾಕೆ ಹೇಳ್ತಾ ಇದ್ದಾರೆ ಅಂದ್ರೆ, 3 ಮಂದಿ ಬ್ರಹ್ಮಚಾರಿ ಇದ್ದಾರೆ, ಎಲ್ಲರೂ ಸಮಾನ ಕ್ಯಾಡರ್ನ ನೋಡ್ಬೇಡ್ರಿ ಅಂತ ಹೇಳ್ತಾ ಇದ್ದಾರೆ. ಹನುಮಂತ ದೇವರನ್ನ ಮತ್ತು ಭೀಷ್ಮಾಚಾರ್ಯರನ್ನ ಮತ್ತು ಅಶ್ವತ್ಥಾಮಾಚಾರ್ಯನ ಸೇಮ್ ಕ್ಯಾಡರ್ ಒಳಗೆ ನೋಡ್ಬೇಡ್ರಿ. ಅವರಿಬ್ಬರಿಗೆ ಕೂಡ ಅದು ಶಾಪ ನಿಮಿತ್ತವಾಗಿ ಬಂದಿರತಕ್ಕಂಥ ಬ್ರಹ್ಮಚಾರವಾಗಿದ್ರೆ, ವಾಯುದೇವರಿಗೆ ಹನುಮಂತ ದೇವರು ಬಂದಿರತಕ್ಕಂಥ ಬ್ರಹ್ಮಚಾರಿತ್ವ ಪರಮಾತ್ಮನ ಅಖಂಡವಾಗಿರ್ತಕ್ಕಂಥ ಅನುಗ್ರಹದಿಂದ ರೂಪದಿಂದ ಬಂದಿರತಕ್ಕಂಥದ್ದು. ಇಷ್ಟು ತಿಳಿಸಿದರು. ಏಷಾ ಸಾ ದ್ರೌಪದಿ ನಾಮ ಪಂಚದೇವಿರ್ ತನುರ್ಭವೇತೆ ವೃಷಾ ವಾಗ್ವೇಶು ಚ ಪ್ರೋಕ್ತ ಮಾರುತಾದ್ಯಸ್ತು ತೇ ಅಖಿಲಾಹ ತಾಸಾಂ ಪತಿತ್ವಮಾಪ್ಸಂತಿ ಭಾರತೈವದು ಪಾರ್ವತಿ ಸಂಯುಕ್ತ ವ್ಯವಹಾರೇಶು ಪ್ರವರ್ತೇತೆ. ಈ ರೀತಿ ನಾವು ಅದು ಕರೆಕ್ಟಾಗಿ ಇದ್ರೊಳಗೆ ಒಂದು ಶ್ಲೋಕ ಬಿಟ್ಟು ಇನ್ನೊಂದು ಶ್ಲೋಕ ಮುಂದಕ್ಕೆ ಹೋಗ್ಬಿಟ್ರೆ ಒಂದಕ್ಕೆ ಲಿಂಕ್ ಬರೋದೇ ಇಲ್ಲ ನಮಗೆ. ಇದು ಯಾವ್ದೋ ಒಂದು ಶ್ಲೋಕ ನೋಡಿದೆ ಮತ್ತೆ ಇನ್ನೊಂದು ಎಲ್ಲ ನೋಡಿದೆ ಅಂತಂದ್ರೆ ಏನೇನೇನೇನೇ ನಮಗೆ ಗೊತ್ತಾಗಲ್ಲ ಇದ್ರೊಳಗೆ. ಆ ಕಾರಣ ಬಹಳ ಒಂದು ಹೇಳ್ತೀವಲ್ಲ, ಒಂದಕ್ಕೊಂದು ಕರೆಕ್ಟಾಗಿ ನಾವು ಜೋಡ್ಸಿಯಾದ ನಿಧಾನ ನೋಡ್ಬೇಕಾಗ್ಲಿ, ಇಲ್ಲದ್ರೆ ಗೊತ್ತೇ ಆಗೋದಿಲ್ಲ. ಆ ಕಾರಣ ಈಕೆನೆ ಹೇಳ್ತಾ ಇದ್ದಾಳೆ, ಪಂಚದೇವಿಯರಿಂದ ಕೂಡತಕ್ಕಂಥ ಈಕೆನೆ ದ್ರೌಪದಿಯಾಗಿ ಅವತಾರವನ್ನು ಮಾಡಿದಳು ಕೊಡ್ತಾ ಇದ್ದಾರೆ. ಅದಕ್ಕೆ ಬ್ರಹ್ಮದೇವರು ಹೇಳ್ತಾ ಇದ್ದಾರೆ, ಏನ್ ಸ್ತ್ರೀ ಬಗ್ಗೆ ನೀನು ಹೇಳ್ದಲ್ಲ, ಈಕೆನೆ ದ್ರೌಪದಿಯಾಗಿ ಅವತಾರ ಮಾಡ್ತಾ ಇದ್ದಾಳೆ. ಈಕೆ ಒಳಗೆ ಎಷ್ಟು ಮಂದಿ ಇದ್ದಾರೆ? 5 ಮಂದಿ ಇದ್ದಾರೆ. ಭಾರತೀ ದೇವಿ ಅಂತೂ ಸರಿ ಇದ್ದಾರೆ, ಅದ್ರ ಜೊತೆ ಪಾರ್ವತಿ ದೇವಿ ಇದ್ದಾಳೆ, ಮತ್ತೆ ಶಚಿದೇವಿ ಇದ್ದಾಳೆ, ಮತ್ತೆ ಶ್ಯಾಮಲಾದೇವಿ ಇದ್ದಾರೆ, ಉಷಾ ಇದ್ದಾರೆ, ಪ್ಲಸ್ ಭಾರತೀ ದೇವಿ ಅಂತೂ ಸರಿ ಇರ್ತಾರೆ. ಆ ಕಾರಣ 5 ಮಂದಿ ಇರ್ತಕ್ಕಂಥವ್ರು. ಇದೆಲ್ಲ ಯಾಕಾಯ್ತು ಅಂದ್ರೆ, ನೀನು ಯಾವ ದೇವತೆಗಳ ಬಗ್ಗೆ ಸುಳ್ಳು ಅಂತ ಆಡಿದೆಯೋ ಮತ್ತೆ ಅವರೆಲ್ಲರೂ ಪತಿಗಳಾಗ್ತಾ ಇದ್ದಾರೆ. ಅಲ್ಲಿ ಯಾರು ಇದ್ರು? ಅಲ್ಲಿ ಯಾರು ಇದ್ರು? ವಾಯುದೇವರಿದ್ರು. ಅಲ್ಲಿ ಇದ್ರ ಕೆಳಗೆ ಗಿರಿ ಕೆಳಗ ವಾಯುದೇವರಿದ್ರು, ಮತ್ತೆ ಇನ್ಯಾರಿದ್ರು? ಮತ್ತೆ ಯಮದೇವರಿದ್ರು, ಮತ್ತೆ ಇವರಿದ್ರು ಅಶ್ವಿನಿ ದೇವತೆಗಳಿದ್ರು. ಆ ಇಂದ್ರನಿಗಂತೂ ಇವರೇ ರುದ್ರದೇವರ ಶಾಪ ಅಂತ ಕೊಟ್ಟಿದ್ದಾರೆ, ಅರ್ಜುನ ಅಂತಕ್ಕಂಥದ್ದು ಸರೇ. ಮತ್ತೆ ಇನ್ನು ಪಾರ್ವತಿ ದೇವಿ ಬಗ್ಗೆ ಹೇಳ್ಬೇಕಾದ್ರೆ, ಭಾರತೀ ದೇವಿ ಅಂದ್ರೆ ಪಾರ್ವತಿ ದೇವಿ ಇರ್ತಾ ಇದ್ದಾಳಷ್ಟೇ, ವ್ಯವಹಾರದಲ್ಲಿ ಮಾತ್ರ ಪ್ರವೃತ್ತಿ ಹೊಂದ್ತಾ ಇದ್ದಾಳೆ. ಆಕೆ ಪತಿಯ ಸಂಪರ್ಕ ಆಗುವುದೇ ಇಲ್ಲ, ಅದನ್ನ ಬರಿತಾ ಇದ್ದಾರೆ. ಆ ಕಾರಣ ಬೆಟ್ಟದ ಕೆಳಗೆ ಅವರೇ ಎಲ್ಲ ಕ್ರೋಢೀಕರಿಸ್ತಾರೆ. ಬೆಟ್ಟದ ಕೆಳಗೆ ಸಮಾಲೋಚನೆ ಮಾಡ್ತಾ ಇರತಕ್ಕಂಥ ವಾಯುದೇವರು, ಯಮದೇವರು, ಅಶ್ವಿನಿ ದೇವತೆಗಳು ಕ್ರಮವಾಗಿ ವಾಯುದೇವರೇ ಭೀಮಸೇನ ದೇವರಾಗಿದ್ದಾರೆ, ಯಮದೇವರೇ ಯುಧಿಷ್ಠರನಾಗಿದ್ದಾನೆ, ಅಶ್ವಿನಿ ದೇವತೆಗಳೇ ನಕುಲ ಸಹದೇವರಾಗಿದ್ದಾರೆ. ಅವರು ದ್ರೌಪದಿಯ ಒಳಗೆ ಸಾಕ್ಷಾತ್ತಾಗಿ ಭಾರತಿ, ಯಮದೇವರು ಶ್ಯಾಮಲ ಮತ್ತು ಅಶ್ವಿನಿ ದೇವತೆಗಳು ಉಷಾದೇವಿಯನ್ನ ಪತಿಥಿಗಳನ್ನಾಗಿ ಹೊಂದಿದ್ದಾರೆ. ಪಾರ್ವತಿ ದೇವಿ ಬರೀತಾರೆ, ಕ್ಲಿಯರ್ ಬರೀತಾರೆ. ಪಾರ್ವತಿ ದೇವಿ ಮಾತ್ರ ದ್ರೌಪದಿ ದೇಹದಲ್ಲಿ ಪ್ರವೇಶದಷ್ಟೇ. ಆದ್ರೆ ಆ ರೂಪದೊಂದಿಗೆ ಅಶ್ವತ್ಥಾಮಾಚಾರ್ಯನ ವಿವಾಹನೂ ಆಗಲಿಲ್ಲ,
ಸಂಪರ್ಕನೂ ಆಗಲಿಲ್ಲ ಬ್ರಹ್ಮದೇವರ ಶಾಪದಿಂದ. ಸಂಪರ್ಕ ಹಾಕಿದ್ರೆ ಮತ್ತೆ ಇಲ್ಲಿ ಇವ್ರ ಬಲೆ ಬರ್ಬೇಕಾಗ್ತದೆ, ಪಾಂಡವರ ಬಲೆ ಬರ್ಬೇಕಾಗ್ತದೆ. ಅಂದ್ರೆ ನಕುಲ ಸಹದೇವರಿಗೆ ಒಬ್ಬಾಕಿನೇ, ಉಷಾದೇವಿ ಒಬ್ಬಾಕಿನೇ, ಇಬ್ಬರು ನಡುವೆ ನಕುಲ ಸಹದೇವರಿಗೆ ಒಬ್ಬರೇ. ಏತೈ ಮಾರುತಾದ್ಯಸ್ತೆ ಮಾರುತಾದ್ಯಾಹ ತೇ ದೇವಕಾರ್ಯಾರ್ಥ ಗೌರವಾದೇ ಜಾತಾ ಇತಿ ಶ್ರುತಿ ತಸ್ಮಾತ್ ನ ಅವಜ್ಞಾತೆ ಅತ್ರ ಕಾರಣಂ. ಮತ್ತೆ ಹೇಳ್ತಾ ಇದ್ದಾರೆ, ಇದೆಲ್ಲ ನೀನು ಅವತಾರಕ್ಕೆ ಅಂತಕ್ಕಂಥದ್ದು, ಅವತಾರಕ್ಕೆ ಆಗಿರ್ತಕ್ಕಂಥ ನಿನ್ನ ಅವಮಾನ ಅಂತಕ್ಕಂಥದ್ದು ಕಾರಣ ಅಲ್ಲ, ನಿನಗೆ ಅವಮಾನ ಮಾಡೇ ಇಲ್ಲ ಅಂತ ಹೇಳ್ತಾ ಇದ್ದಾರೆ ಬ್ರಹ್ಮದೇವರು. ಅವರೆಲ್ಲರೂ ಕೂಡ ಈ ವಾಯುದೇವರಾಯ್ತು, ಯಮದೇವರಾಯ್ತು, ಅಶ್ವಿನಿ ದೇವತೆಗಳಾಯ್ತು, ನಿನ್ನ ಅವಮಾನ ಮಾಡೇ ಇಲ್ಲ ಅವರು. ಅವರಷ್ಟಿಗೆ ಅವರು ರಹಸ್ಯ ಮಂತ್ರಾಲೋಚನೆ ಮಾಡ್ತಾ ಇದ್ದಾರೆ. ನಿನ್ನ ಅವಮಾನದಿಂದ ಅವ್ರು ಈ ರೀತಿ ಹುಟ್ಟರಂತ ತಿಳ್ಕೊಬೇಡ, ನಿನ್ನ ಅವಮಾನ ಮಾಡೇ ಇಲ್ಲ ಅಂತ ಅವರೇ ಹೇಳ್ತಾರೆ ಬ್ರಹ್ಮದೇವರು. ನಿನಗೆ ಅವಮಾನ ಆಗಿಲ್ಲ, ಅದು ನೀನು ಅವರ ಬಗ್ಗೆ ಸುಳ್ಳು ಹೇಳೋದ್ರಿಂದ ಈ ಒಂದು ಅನುಭವಿಸ್ಬೇಕು ಅಂತ ಹೇಳ್ತಾ ಇದ್ದಾರೆ. ಆ ಕಾರಣ ಅವರೆಲ್ಲರೂ ಕೂಡ ಭಗವತ್ಕಾರ್ಯ ಸಾಧನೆಗೋಸ್ಕರವಾಗಿ ಅವತಾರವನ್ನು ಮಾಡಿರ್ತಕ್ಕಂಥವ್ರು. ಯಾರು? ವಾಯುದೇವರು, ಇಂದ್ರ ಎಲ್ಲರೂ ಇರ್ತಕ್ಕಂಥದ್ದು ಅಂತ ಹೇಳ್ತಾರೆ. ಆ ಕಾರಣ ಅವ್ರು ಎಂದೂ ಕೂಡ ರುದ್ರದೇವರನ್ನ ಅವಮಾನ ಮಾಡಿಲ್ಲ ಅವರು. ವಾಯುದೇವರಾಯ್ತು, ವಾಯುದೇವರಂತೂ ಸರಿ ದೊಡ್ಡವರು, ಯಮ ಆಯ್ತು, ಮತ್ತೆ ಇವರಾಯ್ತು ಅಶ್ವಿನಿ ದೇವತೆ, ಅವರನ್ನ ಅಂತಕ್ಕಂಥದ್ದು ಮಾಡಿಲ್ಲ. ಆದ ಕಾರಣನೇ ಅವಮಾನ ಮಾಡಿಲ್ಲ. ನೀನೇ ಅವ್ರ ಬಗ್ಗೆ ಸುಳ್ಳು ಹೇಳಿದ್ದಕ್ಕೆ ಲೋಕದೊಳಗೆ ಕೆಳಗೆ ಇವರೆಲ್ಲರೂ ಪಂಚಪಾಂಡವರು ಆದಾಗ ಆಗಿನ ಮಟ್ಟಿಗೆ, ಆ ಅವತಾರದ ಮಟ್ಟಿಗೆ ಅವರು ನಿನಗಿಂತಲೂ ಹೆಚ್ಚು ಮಾನ್ಯತೆ ಪಡಿತಾ ಇದ್ದಾರೆ ಅಂತಾರೆ ಬ್ರಹ್ಮದೇವರು. ಇದೇ ವಾಯುದೇವರಂತೂ ಸರಿ ಆ ಸ್ವರೂಪದಿಂದಲೇ ಯೋಗ್ಯತೆ ದೊಡ್ಡತಕ್ಕಂಥದ್ದು. ಇಂದ್ರದೇವರಾಯ್ತು, ಯಮದೇವರಾಯ್ತು, ಹಾಗೆ ಅವಾಗಿನ ಕಾಲಕ್ಕೆ ಇಂದ್ರದೇವರು, ಯಮದೇವರು, ಅಶ್ವಿನಿ ದೇವತೆಗಳು ಅವತಾರ ಮಾಡಿದಾಗ ನಿನಗಿಂತಲೂ ಹೆಚ್ಚು ಮಾನ್ಯತೆ ಪಡಿತಾ ಇದ್ದಾರೆ ಅವಾಗ ಅಂತಾರ ಅವರು ಬ್ರಹ್ಮದೇವರು. ಇಷ್ಟು ಎಷ್ಟು ಮಾಡ್ತಾ ಇದ್ದಾರೆ. ಅಷ್ಟು ಒಂದೇ ಅಲ್ಲ, ಮತ್ತೆ ಮುಂದುವರಿಸ್ತಾ ಇದ್ದಾರೆ. ದೀರ್ಘಕಾಲ ಮನುಷ್ಯೇಶು ತತಸ್ಥಂ ಸ್ಥಿತಿ ಮಾಪ್ಸಿ ಇತ್ಯುಕ್ತ ಪ್ರಯೋ ಬ್ರಹ್ಮ ಸ್ವ ಅಶ್ವತ್ಥಾಮೋ ಶಿವ ಅಭವತೆ ಪಂಚದೇವಿ ತನುಸ್ತೇಷ ದ್ರೌಪದಿ ನಾಮ. ಇಲ್ಲಿಗೆ ಮುಗಿಸ್ತಾ ಇದ್ದಾರೆ. ಆ ಕಾರಣ ಹೇಳ್ತಾ ಇದ್ದಾರೆ, ಅದರಿಂದಾಗಿ ನೀನು ಮನುಷ್ಯನಾಗಿ ಹೊಂದು ಆ ಚಿರಂಜೀವಿತ್ವ ನಿನಗೆ ಬಹುಕಾಲ ಇರಲಿ ಅಂತ ಹೇಳ್ಬಿಟ್ಟು ಮತ್ತೆ ಬರೇ ಅದು ಒಂದೇ ಅಲ್ಲ, ಬಹುಕಾಲತ್ತು ಚಿರಂಜೀವಿತ್ವ ಇರಲಿ ಹೊರಟು ಹೋಗಿ. ಅದ ಕಾರಣ ರುದ್ರದೇವರೇ ಅಶ್ವತ್ಥಾಮಾಚಾರ್ಯರಾಗಿ ಹುಟ್ಟಿದ್ದಾರೆ. ಎಷ್ಟು ಕ್ಲಿಯರ್ ಬರ್ತದೆ. ಆ ಪಂಚದೇವಿಯರಿಂದ ಕೂಡಿರ್ತಕ್ಕಂಥ ಆ ಇಂದ್ರಸೇನೆ ದ್ರೌಪದಿಯಾಗಿ ಅವತಾರವನ್ನು ಮಾಡಿದ್ದಾಳೆ ಅಂತ ಹೇಳ್ತಾರೆ. ಆ ಕಾರಣ ಅಶ್ವತ್ಥಾಮಾಚಾರ್ಯ ಬ್ರಹ್ಮಚಾರಿ ಆಗಿರ್ಲಿಕ್ಕೆ ಹಿಂದೆ ಒಂದು ಕಾರಣ ಅಂದ್ರೆ, ಇನ್ನೊಂದು ಶಾಪದಿಂದ ಮುಂದುವರೆದಿರ್ತಕ್ಕಂಥ ಶಾಪದಿಂದ ಬಹುಕಾಲ ಚಿರಂಜೀವಿತ್ವ, ಮತ್ತೆ ಬಹುಕಾಲ ಚಿರಂಜೀವಿ ಆಗಿರ್ಲಿಕ್ಕೆ ಅದು ಕೂಡ ಕಾರಣ ಏನು? ಬ್ರಹ್ಮದೇವರ ಕಾರಣನೇ. ಅವರ ಚಿರಂಜೀವಿ ಆಗಿ ಇರ್ಲಿಕ್ಕೆ ಬ್ರಹ್ಮದೇವರ ಶಾಪನೆ ಅದು ಎಕ್ಸ್ಟೆಂಡೆಡ್ ಅದನ್ನ. ಇಷ್ಟೆಲ್ಲ ಎದಕ್ಕೆ ಅಂತಂದ್ರೆ ವಾಯುದೇವರ ಬಗ್ಗೆ ಅವರು ಹೇಳಿರ್ತಕ್ಕಂಥ ಸುಳ್ಳಿನಿಂದ ಅಷ್ಟು ಇದಾಗ್ತಕ್ಕಂಥ. ಮತ್ತೆ ಅದನ್ನ ಬರಿತಾ ಇದ್ದಾರೆ ಅವರು. ಹನುಮಂತ ದೇವರು ಚಿರಂಜೀವಿ ಆಗಿದ್ರು ಕೂಡ ಆ ಚಿರಂಜೀವಿತ್ವಕ್ಕೆ ಯಾವ ಶಾಪಗಳು ಕಾರಣವಲ್ಲ, ಕೇವಲ ರಾಮದೇವರ ಅನುಗ್ರಹ, ಪರಮಾತ್ಮ ವಿಶೇಷ ಅನುಗ್ರಹದಿಂದ ಇದ್ದಾರೆ. ಇಷ್ಟು ಪ್ರತಿ ಹಂತದಲ್ಲಿ ತಿಳ್ಕೊಬೇಕಂತ, ಅದು ಕಂಪ್ಯಾರಿಸನ್ ಮಾಡ್ತಾ ತಿಳ್ಕೊಬೇಕಂತ. ಇಲ್ಲದ್ರೆ ಇವರು ಚಿರಂಜೀವಿ, ಅವರು ಚಿರಂಜೀವಿ, ಏನು ಎಲ್ಲ ಒಂದು ಚಿರಂಜೀವಿ ಹೆಸರು ಹೇಳ್ಬೇಕಾದ್ರೆ ಹೇಳ್ಬಿಡ್ತೀವಲ್ಲ. ಚಿರಂಜೀವಿ ಹೆಸರು ಹೇಳ್ಬೇಕಾದ್ರೆ ರುದ್ರದೇವರು ಅಶ್ವತ್ಥಾಮರು ಬಲಿವ್ಯಾಸ ಅಂತ ಹೇಳ್ಬಿಡ್ತೀವಿ ನಾವು. ಅಶ್ವತ್ಥಾಮ, ಬಲಿವ್ಯಾಸ, ಹನುಮಾನ್ ಅಂತ ಹೇಳ್ಬಿಡ್ತೀವಿ ನಾವು. ಕೃಪಾ ಅಂತ ಹೇಳ್ಬಿಡ್ತೀವಿ. ಹಾರಿ ತಿಳಿಬಾರದು. ಆದ ಕಾರಣ ಬ್ರಹ್ಮಚರ್ಯದಲ್ಲಿ ಮಾತ್ರ ಅಲ್ಲ, ಚಿರಂಜೀವಿತ್ವದಲ್ಲಿ ಕೂಡ ಅಶ್ವತ್ಥಾಮಾಚಾರ್ಯಗಿಂತಲೂ ಹನುಮಂತ ದೇವರು ಅತಿ ಉನ್ನತ ಸ್ಥಾನದಲ್ಲಿ ಇದ್ದಾರೆ ಅಂತ ವಿಶೇಷ ಪ್ರಮೇಯ ಅಂತಕ್ಕಂಥದ್ದು ಕರೆಕ್ಟ್ ತಿಳಿದ್ರೆ ಮಾತ್ರ ಅದು ಏನಾಗ್ತದೆ, ಸಾಧನೆಗೆ ಆಗ್ತದೆ. ಇದು ಸುಮ್ಮನೆ ಎಲ್ಲರೂ ಕೂಡ ಅವರು ಚಿರಂಜೀವಿ ಇದ್ದಾರೆ, ಇವರು ಚಿರಂಜೀವಿ ಅಂತಕ್ಕಂಥದ್ದು ಇದು ಅದನ್ನ ಆಚಾರ್ಯ ಬರೀತಾರೆ. ಇಷ್ಟೆಲ್ಲ ಹೇಳಿ ಇದು ನಾನು ಹೇಳಿದಂತ ತಿಳಿಬೇಡ್ರಪ್ಪ, ಸುಮ್ಮನೆ ಏನೇನೋ ಹೇಳ್ಕೊತ ಹೋದಿನಿ ಅಂತ ತಿಳಿಬೇಡ್ರಿ ಅಂತ ಆಚಾರ್ಯ ಒಂದು ಸೆಂಟೆನ್ಸ್ ಕೊಡ್ತಾರೆ. ವೇದೇಶು ಪುರಾಣೇಶು ಭಾರತೇಶ ಅವಗಮ್ಯತೆ ಉಕ್ತೋಕ್ತೋ ಸರ್ವ ಏವಾಯಂ ತತ್ವ ಪೂರ್ವಜಿತಾಸ್ತತೆ. ನಾನು ಹೇಳ್ತಕ್ಕಂಥ ವಿಷಯಗಳೇನಲ್ಲ, ಎಲ್ಲ ಪುರಾಣಗಳಲ್ಲಿವೆ, ಸಕಲ ಪ್ರಮೇಯಗಳಲ್ಲಿವೆ, ವೇದಗಳಲ್ಲಿವೆ, ಪುರಾಣಗಳಲ್ಲಿವೆ, ಮಹಾಭಾರತದಲ್ಲಿ ಕೂಡ ಸ್ಪಷ್ಟವಾಗಿದೆ. ಅದನ್ನು ಉದ್ಧಾರ ಮಾಡಿ ನಿಮಗೆ ತೋರಿಸ್ಕೊಟ್ಟಿನಿ ಅಷ್ಟೇ.
ಯಾಕಂದ್ರೆ ಮಹಾಭಾರತ ಎಂತದು ದೊಡ್ಡದಾಗಿರ್ತಕ್ಕಂಥ ಗಾನ, ಅಲ್ಲಿರ್ತಕ್ಕಂಥ ನಿಮಗೆ ಸೂಚನೆ ತೋರಿಸಿಕೊಟ್ಟಿದ್ದೀನಿ. ವೇದೇಶ ಪುರಾಣೇಶು ಭಾರತೀಚ, ಎಲ್ಲಾ ಪುರಾಣಗಳಲ್ಲಿ ಇದೆ. ಯಾವ ಪುರಾಣದಲ್ಲಿದೆ? ಒಂದು ಎಕ್ಸಾಂಪಲ್ ಕೊಡ್ತೇನೆ. ಎಲ್ಲಂದ್ರೆ ಗರುಡ ಪುರಾಣದ ಬ್ರಹ್ಮಕಾಂಡದಲ್ಲಿ ಎಲ್ಲ ಸವಿಸ್ತಾರವಾಗಿ ನಾನು ಹೇಳ್ತಕ್ಕಂಥ ಎಲ್ಲಾ ವಿಷಯಗಳು ಅದರಲ್ಲಿವೆ. ಆಚಾರ ನೋಡ್ಬೇಕು. ಗರುಡ ಪುರಾಣ ತೆಗಿರಿ, ಬ್ರಹ್ಮಕಾಂಡ ತೆಗಿರಿ, ಎರಡವರು. ಗರುಡ ಪುರಾಣದೊಳಗೆ ಒಂದು ಕರ್ಮಕಾಂಡ, ಬ್ರಹ್ಮಕಾಂಡ. ಬ್ರಹ್ಮಕಾಂಡದೊಳಗೆ ಅದ್ಭುತ ಗ್ರಂಥ, ಬಹಳ ಒಳ್ಳೆ ಇದು. ಕರ್ಮಕಾಂಡದ ಬಗ್ಗೆ ಸರಿ ಬ್ರಹ್ಮಕಾಂಡದ ಬಗ್ಗೆ ಸರಿಯಾಗಿ ತಾರತಮ್ಯ ಲೈನ ಕೊಟ್ಟ ತೂಗ್ತಾರೆ. ಆಶ್ಚರ್ಯ. ತಾರತಮ್ಯದ ಬಗ್ಗೆ ಸ್ಪಷ್ಟ ಕೊಡ್ತಾರೆ. ಎಲ್ಲಾ ದೇವತೆಗಳ ಬಗ್ಗೆ ಕರೆಕ್ಟ್ ತಾರತಮ್ಯ ಕೊಡ್ತಾ ಹೋಗ್ತಾರೆ ಬ್ರಹ್ಮಕಾಂಡದೊಳಗೆ. ಭಾರಿ ಅದ್ಭುತ. ಅದು ಪ್ರಕಟ ಆಗ್ಯದ. ಚತುರ್ವೇದಿ ವೇದೇಶ್ಚಾರು ಎರಡು ಭಾಗ ಮಾಡ್ಯಾರ, ಬ್ರಹ್ಮಕಾಂಡ ಕರ್ಮಕಾಂಡ ಅಂತ. ಒಳ್ಳೆ ಇದು. ಕರ್ಮಕಾಂಡ ರೂಢಿ ಒಳಗ ಹೇಳೋದು. ಇನ್ನು ಮುಂದೆ ದುಷ್ಟದ್ರುಮ್ನ ದ್ರೌಪದಿಯರ ಹಿರಿಮೆ ಬಗ್ಗೆ ಮುಂದೆ ತಿಳಿಸ್ತಾ ಇದ್ದಾರೆ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಪಾಂತ್ವಸ್ಮಾನ್ ಪುರೋಹಿತ ಬಲವನ್ಮಾತಂಗಮಾದ್ಯದ್ಘಟ ಕುಂಭೋಚ್ಚಾದ್ರಿಪಾಡನಾದಿಕಪರ ಪ್ರತ್ಯೇಕ ವಜ್ರಾಯಿತಾ ಶ್ರೀಮತ್ಕಂಠೀರವಾಸ್ಯ ಪ್ರತತ ಸುನಖರ ದಾರಿತಾರಾತಿದೂರ ಪ್ರಧ್ವಸ್ತಧ್ವಂತ ಸಂತ ಪ್ರವಿತತ ಮನಸ ಭಾವಿತಾನಾಚರುಂದೈಃ ಲಕ್ಷ್ಮೀಕಂದ ಸಮಂತತೋ ವಿಕಲಯನ್ನೈ ವೇಷ ಪುಸ್ತೆ ಸಮಂ ಪಶ್ಯಾಮಿತ್ತಮಸ್ತು ದೂರತರತೋ ಆಸ್ತಂ ರಚೋ ಯೋಷ್ಟಮಃ ಯದ್ರೋಷೋತ್ಕರದಕ್ಷಿಣೇತ್ರಕುಟಿಲಃ ಪ್ರಾಂತೋತಿ ತಗ್ನಿಸ್ಫುರತೆ ಸದ್ಯೋತೋಪಮುಷ್ಫುಲಿಂಗರುಚಿತಾ ಬ್ರಹ್ಮೇಶ ಶಕ್ರೋತ್ಕರಾಃ. ಹರಿ ಓಂ. ಶ್ರೀಮದ್ವಿಷ್ಪಂದ್ರನಿಷ್ಠಾದಿಗುಣಗುರುತಮ ಶ್ರೀಮದಾನಂದತೀರ್ಥ ತ್ರೈಲೋಕ್ಯಾಚಾರ್ಯಪಾದೋಜ್ವಲಜಲಜಲಸತ್ಪಂಸವೋಸ್ಮಾನ್ ಪನಂತು ವಾಚಾಂ ಯತ್ರ ಪ್ರಣೇತ್ರೀ ತ್ರಿಭುವನಮಹಿತಾ ಶಾರದಾಚಾರಬಿಂದು ಜ್ಯೋತ್ಸ್ನಾ ಭದ್ರಸ್ಮಿತಸ್ತ್ರೀಧವಲಿತಕಕುಬಾ ಪ್ರೇಮಭಾರಂಭಭಾರ ಉತ್ಕಂಠಾ ಕುಂಠಕೋಲಾಹಲಜವಿದಿತಾಜಸ್ಯ ಜೀವಾನುರುದ್ಧ ಪ್ರಾಜ್ಞಾತ್ಮಜ್ಞಾನಧೂತಾಂಧತಮಸಸ್ಮನೋ ಮೌಢರತ್ನಾವಲೀನಾಂ ಭಕ್ತುದ್ರೇಕಾವಘಾಢ ಪ್ರಕಟಮೃಗಡತ್ಕಾರ ಸಂದೃಷ್ಟಮಾಣ ಪ್ರಾಂತಪ್ರಾಗ್ರಂಗ್ರಿಪೀಠೋತ್ಥಿತಕನಕರಜಃ ಪಿಂಜರಾರಂಜಿತಾಶಾಃ ಜನ್ಮಾದಿವ್ಯಧಿಪಾದಿಪ್ರತಿಹತಿಗ್ರಹ ಪ್ರಾಪಕಾಣಾಂ ಗುಣಾನಾಂ ಅಗ್ರಾಣಾಂ ಮರ್ಪಕಾಣಾಂ ಚಿರಮುದಿಚಿದಾನಂದಸಂದೋಹದಾನಾಂ ಏತೇಷಾಮೇಷದೋಷ ಪ್ರಮುಷತಮನಸಾಂ ದ್ವೇಷಣಾಂ ದೋಷಕಾರಣಾಂ ದೈತ್ಯಾನಾಮರ್ತ್ಯನಂದೇ ತಮಸಿ ವಿಧತ್ವಾಂ ಸಂಸ್ತವೇನಾಸ್ಮಶಕ್ತಃ अस्या विष्कर्तुकामं कलिमलकलुषेऽस्मिन् दिने ज्ञानमार्गं वन्द्यं चन्द्रेन्दरुद्यमणिपणिवयो नायकाद्रीर्यहत्या मध्वाक्यं मन्त्रसिद्धं सुगतकुतपसोमारदस्यावतारं पातारं पारमेष्टं पदमपविपदः प्राप्तरापन्नपुंसाम् उद्यद्विद्युत्प्रचण्डां निजनिजकरानुप्राप्तलोकावकाशो बिभ्रद्भीमो भुजेयो विजदिनकरा भङ्गदाड्डप्रकाण्डे वीरोद्धार्यं गदग्रामयमिह सुमतिं वायुदेवो विदध्याते अध्यात्मज्ञाननेता इति वरमहितो भूमिभूषाण्मणिर्मे संसारोत्तापनित्योपशमदसदया स्नेहा सार्वपूरा प्रोद्यद्विद्यानवद्यद्युतिमणिकिरणश्रेणि सम्पूरितासा श्रीवत्साङ्कादिवासोच्युततलसरलः श्रीमदानन्दतीर्थक्षीराम्भोधिर्विभिञ्जाते भवदनभिमतं भूरिमे भूतिहेतुः मूर्धन्ये ठुञ्जरन्ये दृढतरभिहृदे बद्धते बन्धपासच्चित्रे धात्रे सुखानां भजति भविष्यद्विदार्थे दिवर्त्रे अत्यन्तं सन्ततं त्वं पंचपदीये हन्तसन्तापभाजा अस्माकं भक्तिमेकां भगवत उदते माधवस्यातवायोः साभ्रोष्णा विशुभ्रप्रवणभयनभो भूरिभूपृद्विभूतिभ्राजिष्णद्भूरिभूणां भवनविभो भेदुबभ्रे बभूवे येन भ्रो ब्रह्मस्ते भ्रमयति सुभुसं बभ्रुवद्दु भृताशान् भ्रान्तिर्भेदावभासस्तुति भयमविभो भोक्षतो मायि भिक्षून् एवं भावं भजन्ते सुरमुखसुजना राजितन्ते तृतीयं भासन्ते भास्वरैस्ते साचरचरितैः चामरैः चारुवेषाः वैकुण्ठे कण्ठरत्नस्थिरसुजिवलसत्कान्तितारुण्यलीला लावण्या पूर्णकान्ता कुचपरसुलभ क्लेशसम्मोदसान्द्राः आनन्दान् मन्दमन्दान् ददितिः मरुतः कुन्दमन्दारनन्द्या वर्ता मोदं दधाना कृतपदमुदितोज्झितकैः सुन्दरीणां वृन्देरावद्यमुक्तेन्दुहि मगुमदना हिन्ददेवीन्द्रसेवे
मौकुन्दे मन्दिरेऽस्मिन् अविरतमुदीयन्मोदिनां देवदेव उत्तप्तात् प्रकटकटकटध्वनसङ्घट्टनोद्य विद्युद्भूडस्फुलिङ्गप्रकरविकरणोत्पास्ये बाधिताङ्गान् उद्गानं पश्यमाना तमसि ततैतः किङ्करैः पञ्चलेते तन्तिर्ग्रावणा गरिम्णा ग्लप इति भवद्विष्णो विद्वदाद्य अस्मिन्नस्मद्गुरूणामरिचरणचलध्यानसन्मङ्गलानां युष्माकं पार्श्वभूमिं धुतरणरणितस्वर्गसेव्यां प्रपन्नः यस्तु उदास्ते शास्ते आदिभवमसुलभक्लेशन्मोकमस्त प्रायानन्दं कथञ्चित् नावसदितं पञ्चकष्टेति कष्टे क्षुत्क्षामान् वृक्षरक्षो रथकरनगर क्षुण्णवृक्षो विदाक्षा नामज्ञानन्दकूपे पुरमुखमुखरैः पक्षिभिगुच्छदाङ्गान् भूयासुरमूर्तविष्टा कृमिकुलकलिले तत्क्षणक्षिप्तशक्त्यद्रस्त्रव्राताद्भुतां स्त्वद्विषमुपजिहते वज्रकल्पाजलूकाः मातर्मे मातरिस्वन् पितरतलगुरु भ्रातरिष्टाप्तबन्धो स्वामिन् सर्वान्तरात्मन् अजरजरितः जन्ममूर्त्यामयानां गोविन्दे देहि भक्तिं भवति च भगवन् उच्यतां निर्निमित्तां निर्व्याजां निश्चलां सद्गुणगणभृतीं शाश्वतीमासुदेव विष्णोरत्युत्तमत्वाते अखिलगुणगणैः तत्र भक्तिं गरिष्ठामास्तिष्ठे सीदनाभ्याम् अममतपरिवारात्मना सेवकेषु यः सन्धत्ते विरिञ्चे श्वसनविहपानन्तरुद्रेन्द्रपूर्वेष्वाध्यायं स्तारतम्यं स्फुटमवति सदा वायुरस्मद्गुरुस्तं तत्त्वज्ञानमुक्तिभाजः सुखैषुगुरुजतातारतम्य द्वादश्रे मिश्रबुद्धि दिदिवनिरे भुवोचरा नित्यबद्धान् तामिश्रान्धादिकाख्ये तमस्सु बहुलं दुःखे सन्नधाज्ञान् विष्णोराज्ञाभिरिक्तं श्रुतिशतमितिहासादि चाकर्णयामः वन्दे हन्तं हनुमान् इति महितमहापौरुषो बाहुजाले ख्यातस्त्रेद्रोवतारः सहित इह भू ब्रह्मचर्यादिधर्मैः स्वस्नेहानां सहस्वान् आहारः रहितं निर्दहं देहभाजाम् अम्भो मुहुः यस्पृहैतमतिं भक्तिमध्यापरामे प्राक्पञ्चाशत्सहस्रैः द्रवैतममिदं योजनैः पर्वतन्तं यावत् सञ्जीवनाद्यौषधनिधिमधिकं प्राणलङ्का मनैषीः अद्राक्षीदुत्तदन्तं ततवतिगिरिमुत्पाटयन्तं गृहीत्वा आयान्तं खे राघवाङ्गो प्रणतपवैतदैकक्षिणे त्वं हि लोकः क्षिप्तः पश्चात् सलीलं शतमतुलमते योजनानां च उच्च सा विधिश्चारणश्च विपलल्लैव वज्रविद्यात्वयातः स्वस्वस्थानस्थितादि स्थिरचकरशिला जालसंश्लेषणस्थ छेदाङ्कः प्रागिबाभूत् कपिवरवपुषस्तेरमकौशलाय दृष्ट्वा दुष्टादिपोरः स्फुटितकनकसद्वर्मदुष्टास्थिकूटं निष्पिष्टं हाटकाद्रि प्रकटतटतटाकातिसङ्कोजनो भूत् येनाजो रावणारि प्रियनटनपटो मुष्टिरिष्टुं प्रदिष्टुं किं नेष्टे मे शतेष्टा पदकटकतटित्कोटिभामुष्टकाष्ठः देव्यादेशप्रणीतिद्रिहिणहरवर वद्दरक्षो विघाता यास्येवो तद्रियाभ्रः सावजमकरोद् रामनामा मुकुन्दः दुष्प्रापे पारमिष्टे करतलमतलं मोद्विघ्नसधन्यं तन्मन्भूय प्रबोध प्रणयविषदीक्षणस्वेक्षमाणः जज्ञे निघ्नेन विघ्नो बहुलबलभगध्वंसनाथेन शोचद्वृत्रान् क्रोशपाशैः असो विधुतसुखस्येकचक्राजनानां तस्मै ते देव कुर्मः कुरुकुलपतिये कर्मणा च प्रणामान् किर्मीरं दुर्मतीनां प्रथमवतिजो धर्मणा निर्ममाथ निर्बद्धन्नत्तयत्वं विचरवरजरासन्ध्यकाया सुसन्धीन् युद्धेत्वं सध्वरेव पशुमिवदमयन् विष्णुपक्षद्विडीशं यावत् प्रत्यक्षभूकं निखिलमकवचं तत्प्रियामाशुतासो तावत्यायुजुत्या किमोद भगवन् राजसूयाश्वमेधे श्वेलाखिन्नट्टहासं तवरणमर्हन् उद्दराद्दामबाहो बक्वक्षोहिण्यनेक चपडसुनिपुणं यस्य सर्वोत्तमस्य शुश्रूषार्थं चकर्ता स्वयमयमत सम्भक्तुमानन्दतीर्थ श्रीमन्नामन् समर्थः त्वमपि युवयोः पादपद्मं प्रपद्ये दृश्यन्ते मृद्रुहम्मा द्रुतमनिलबलाद्रावयन्तीं विद्या निद्रा विसद्यो रचनपठु मथा पाद्यविद्या समुद्रा वाग्देवी सा सुविद्या द्रविणतविदिता द्रौपदीरुद्रपत्न्या दुर्दिक्ता राघभद्रा ते द्रैकदयिता पूर्वभीमाग्नेयाते याभ्यां शुश्रूषराशिः कुरुकुलजनने क्षत्रविप्रोदिताभ्यां ब्रह्माभ्यां ब्रह्मिताभ्यां चितिसुखोपुषा कृष्णनामास्पदाभ्यां निर्भेदाभ्यां विशेषात् द्विवचनविषयाभ्याम् उभाभ्याम् अमोभ्यां तुभ्यं च क्षेमदेभ्यः
सरसे विलचल्लोचनेभ्यो नमोस्तु गच्छन् सौगन्धिकार्थं पतिसानुमसः पुच्छमच्छस्य भीमः प्रोद्धर्तं नाचकत्स त्वममुरुवपुषा विषयामास चेति पूर्णज्ञानो जसोस्ते गुरुतमोपशोः श्रीमदानन्दतीर्थ क्रीडामात्तं तदेतत् प्रमदसुधिया मोहगद्वेषभाजा बह्वी कोटिर टीकः कुटिलकटुमतीन् उत्कटाटो भगोपान् द्राक्षत्वं सत्तरत्वादे शरणदगदया पोतयामासितारीन् उन्मत्या तत्तमित्वा त्वावचनवचनान् उत्तरस्थानसंज्ञान् नमस्ते विश्वप्येवावतारे स्वारेभ्यः प्रगुणं हिंसितो निर्वकारः सर्वज्ञः सर्वशक्तिः सकलगुणगणः पूर्णरूपः प्रगल्भः स्वत्यः स्वच्छन्द मृत्युः सुखैसुजनं देवकं चित्रमत्र त्राता यस्य त्रिधामा जगदवशकं किङ्कराः शङ्कराद्याः उद्धन् मन्दस्मितश्री मृदुमधुमधुरालाप पीयूषधारा पुराशेकोपशान्ता सुखसुजनमनोलोचना पीयमानं संद्रक्ष्ये सुन्दरं सन्दुहदिह महदानन्दमानन्दतीर्थ श्रीमद्भक्तेन्द्रबिम्बं दुरितनुदितं नित्यदाहं कदानु प्राचीर्णाचीर्ण पुण्यो चे चतुरतरश्चारुतश्चारुचित्ता अत्युच्चामरोचयन्तीं श्रुतिचितवचनान् श्रावकाश्चोद्यचुञ्चून् व्याख्यामुत्कात् दुःखं चिरमुचितमहाचार्य चिन्तारतांस्ते चित्रां सच्चास्तकर्तः चरणपरिचरां श्रावयास्मां च किञ्चिते पीठे रत्नोपकृत्ते रुचिरुचिमणि ज्योतिषाथन् निषण्णं ब्रह्माणं भाविनं त्वां ज्वलतिरिजपदे वैदिकाद्याः विद्याः सेवन्ते मूर्तिमत्यः सुचरितचरितं भाति गन्धर्वगीतं प्रत्येकं देवसंसस्त्वपि तव भगवन् नर्तितद्योवदोषु तारक्रोशैरजस्रं जनिमृतनिरया दूर्मिमाला विलेस्मिन् संसारब्धो निमग्नां शरणं शरणा विच्छतो वीक्ष्य जन्तुन् युष्माभिः प्रार्थितन् जलदिशैनः सत्यवर्ता महर्षेः व्यक्तश्चिन्मार्तमूर्तिः न खलु भगवतः प्राकृतो जातु देहः अस्तव्यस्तं समस्त श्रुतिगतमदमैरत्नपूघं यथान्दैः अर्थं लोकोपकृतैः गुणगणनीया सूत्रयामास गुत्सं योऽसो व्यासाभिधानः तामामः महारहः भक्तितः त्वत्प्रसादाते सद्यो विद्योपलब्ध्यै गुरुतमम गुरुं देवदेवं नमामि आज्ञामन्नैरधार्यां शिरसि परिसरद्रस्मकोटिरकोटौ कृष्णश्लाघिष्टकर्मा ददनुसरणादर्तितो देवसङ्गैः भूमावागत्य भूमन् असुकरमकरोः ब्रह्मसूत्रस्य भाष्यं दुर्भाष्यं यस्सदस्योः माणिमाता उदितं वेदसद्युक्तिभिस्त्वम् भूत्वा क्षेत्रे विशुद्धे द्विजगणनिलये रूप्यपीठाभिधाने तत्रापि ब्रह्मजातिः त्रिभुवनविशदे मध्यगेहाख्यगेहे पारिव्याज्यादिराजः पुनरपि बदरी प्राप्य कृष्णं च नत्वा कृत्वा भाष्याणि सम्यगे व्यतनु च भवान् भारतार्थप्रकाशम् 39 ಇದರ ಪದಚ್ಛೇದ ಭೂತ್ವಾ ಭೂತ್ವಾ ಕ್ಷೇತ್ರೇ ವಿಶುದ್ಧೇ ದ್ವಿಜಗಣ ನಿಲಯೇ ರೂಪ್ಯಪೀಠಾಭಿಧಾನೆ ತತ್ರ ಅಪಿ ಬ್ರಹ್ಮಜಾತಿ ತ್ರಿಭುವನ ವಿಶದೆ ಮಧ್ಯಗೇಹಾಖ್ಯ ಗೇಹೇ ಪಾರಿವ್ರಾಜ್ಯಾದಿರಾಜಃ ಪುನಃ ಅಪಿ ಬದರೀಂ ಪ್ರಾಪ್ಯ ಕೃಷ್ಣಂ ಚ ನತ್ವಾ ಕೃತ್ವಾ ಭಾಷ್ಯಾಣಿ सम्यक व्यतनुत च भवान भारतार्थ प्रकाशम
ಇದು ಪದಚ್ಛೇದ. ಇಲ್ಲಿ ಭವಾನ್ ಅಂತ ಬರ್ತದೆ. ಭವಾನ್ ಅಂದ್ರೆ ನೀವು, ತಾವು ಅಂತ ಅರ್ಥ. ಏ ವಾಯುದೇವರೇ ನೀವು, ತಾವು ದ್ವಿಜ ಗಣ ನಿಲಯೇ. ದ್ವಿಜ ಅಂದ್ರೆ ಬ್ರಾಹ್ಮಣ, ಗಣ ಅಂದ್ರೆ ಗುಂಪು, ಬ್ರಾಹ್ಮಣರ ಗುಂಪಿಗೆ ಅದು ನೆಲೆಯಾಗಿರ್ತಕ್ಕಂಥ ಅಂದ್ರೆ ಉಡುಪಿ. ಅದು ಎಂಥ ಕ್ಷೇತ್ರ ಅಂದ್ರೆ ಬ್ರಾಹ್ಮಣರ ಒಂದು ಗುಂಪಿಗೆ ನೆಲೆಯಾಗಿರ್ತಕ್ಕಂಥ ಉಡುಪಿ. ಮತ್ತೆ ಎಂತ ಉಡುಪಿ? ವಿಶುದ್ಧೇ, ಅತ್ಯಂತ ಪವಿತ್ರವಾಗಿರ್ತಕ್ಕಂಥ ಉಡುಪಿ. ತ್ರಿಭುವನ ವಿಶದೆ, ತ್ರಿಭುವನ ಅಂದ್ರೆ 3 ಲೋಕಗಳಲ್ಲಿ ವಿಶದ ಅಂದ್ರೆ ವಿಖ್ಯಾತವಾಗಿರ್ತಕ್ಕಂಥದ್ದು ಯಾವುದದು? ರೂಪ್ಯಪೀಠಾಭಿಧಾನೆ. ರೂಪ್ಯಪೀಠ ಅಂದ್ರೆ ಉಡುಪಿ ಅಂತಕ್ಕಂಥ ಹೆಸರಿಂದ ಕೂಡಿರ್ತಕ್ಕಂಥ ಕ್ಷೇತ್ರ ಇದು. ಇದೆಲ್ಲ ಇದಕ್ಕೆ ವಿಶೇಷಣ, ಉಡುಪಿ ವಿಶೇಷಣ ಏನೇನು? ದ್ವಿಜಗಣ ನಿಲಯೇ, ವಿಶುದ್ಧೆ, ತ್ರಿಭುವನ ವಿಶದೆ, ರೂಪ್ಯಪೀಠಾಭಿಧಾನೆ. ಅದೇನದು? ಕ್ಷೇತ್ರೆ, ಅದು ಕ್ಷೇತ್ರ, ಅದು ಕ್ಷೇತ್ರೆ ಅಂತ ಬಂದದಿಲ್ಲ. ಭೂತ್ವಾ ಕ್ಷೇತ್ರೆ, ಅದು ಕ್ಷೇತ್ರ. ಆ ಕ್ಷೇತ್ರದೊಳಗೆ ತತ್ರ ತತ್ರಾಪಿ ಬ್ರಹ್ಮಜಾತಿ. ತತ್ರ ಅಂದ್ರೆ ಅಲ್ಲಿ ನೀವೇನ್ ಮಾಡಿದ್ರಿ ಅಂತಂದ್ರೆ ಬ್ರಹ್ಮಜಾತಿ, ಅದರಲ್ಲಿ ಕೂಡ ಬ್ರಹ್ಮಜಾತಿ ಬ್ರಾಹ್ಮಣ ಜಾತಿಯವರಾಗಿ ನೀವು ಯಾವುದೋ ಜಾತಿಯಿಂದ ಹುಟ್ಟಿಲ್ಲ, ಅಲ್ಲಿ ಬ್ರಹ್ಮಜಾತಿ ಬ್ರಾಹ್ಮಣ ಜಾತಿಯವರಾಗಿ ಎಲ್ಲಿ ಹುಟ್ಟಿದ್ರಿ? ಮಧ್ಯ ಗೇಹಕ್ಕೆ ಗೇಹೆ. ಮಧ್ಯ ಅಂತಕ್ಕಂಥದ್ದಂದ್ರೆ ಮಧ್ಯ ಗೇಹರು ಅಂತ ಅರ್ಥ. ಅವರ ಗೇಹ ಅಂತಂದ್ರೆ ಎರಡೂ ಆಗ್ತದೆ. ಮಧ್ಯ ಗೇಹ ಅಂದ್ರೆ ಮನಿ ಅಂತ ಆಗ್ತದೆ, ಮನಿ ಅಂದ್ರೆ ಹೆಂಡತಿ ಅಂತ ಆಗ್ತದೆ. ಗೇಹ ಮನೆ ಹೆಂಡತಿ ಅಂತ, ನಮ್ಮ ಮನೆಯವರು ಅಂತ ಅಂತೀವಿ, ನಮ್ಮ ಮನೆಯವರು ಅಂತ ಅಂದ್ರೆ ಹೆಂಡತಿ ಅಂತ ಅರ್ಥ. ಅಂದ್ರೆ ಮಧ್ಯಗೇಹರು ಅಂತಕ್ಕಂಥ ಅವರ ಪತ್ನಿಯಲ್ಲಿ, ಮಧ್ಯ ಗೇಹ ಅಂದ್ರೆ ಮನೆಯಲ್ಲಿ, ಭೂತ್ವ ಅವರ ಪತ್ನಿಯಲ್ಲಿ ಭೂತ್ವ ಅವತಾರವನ್ನು ಮಾಡಿದ್ರಿ. ಏನ್ ಮಾಡಿದ್ರಿ ನೀವು? ಪಾರಿವ್ರಾಜ್ಯಾದಿರಾಜೆ, ಸನ್ಯಾಸಾಶ್ರಮ ತಗೊಂಡ್ರಿ ನೀವು. ಪಾರಿವ್ರಾಜ್ಯ ಅಂದ್ರೆ ಸನ್ಯಾಸ, ಪಾರಿವ್ರಾಜ್ಯ ಅದರೊಳಗೆ ಅಧಿರಾಜ. ಮತ್ತೆ ಅದರೊಳಗೆ ಪಾರಿವ್ರಾಜ್ಯದ ಹೈಯೆಸ್ಟ್, ಅದರೊಳಗೆ ಶ್ರೇಷ್ಠರಾಗಿರ್ತಕ್ಕಂಥ ಅಭಿಷಿಕ್ತರಾಗಿ ಏನ್ ಮಾಡಿದ್ರಿ? ಪುನಃ ಅಪಿ ಬದರಿಗೆ ಹೋದ್ರಿ. ಬದರಿಂ ಪ್ರಾಪ್ಯ, ಅಲ್ಲಿಗೆ ಹೋಗಿ ಕೃಷ್ಣಂ ನತ್ವ, ಅಲ್ಲಿ ವೇದವ್ಯಾಸ, ಕೃಷ್ಣ ಅಂದ್ರೆ ವೇದವ್ಯಾಸರನ್ನ ನಮಸ್ಕಾರ ಮಾಡಿದ್ರಿ. ಏನ್ ಮಾಡಿದ್ರಿ ನೀವು? ಭಾಷ್ಯಾಣಿ ಸಮ್ಯಗೆ, ಅವರ ಭಾಷ್ಯಗಳನ್ನ ಅವರಿಗೆ ಸಮರ್ಪಣೆ ಮಾಡಿ. ಬ್ರಹ್ಮಸೂತ್ರ ಭಾಷ್ಯ ಮೊದಲು, ಗೀತಾ ಭಾಷ್ಯ ಹೌದು, ಆಮೇಲೆ ಬ್ರಹ್ಮಸೂತ್ರ ಭಾಷ್ಯ ಅದು ಮಾಡಿ ಕೃತ್ವ ಅದರ ರಚನೆ ಮಾಡಿಕೊಟ್ಟು ಭಾರತಾರ್ಥ ಪ್ರಕಾಶ, ಗೊತ್ತಾಯ್ತಾ? ಆ ಭಾರತಾರ್ಥ ಶ್ರೀಮನ್ ಮಹಾಭಾರತ ತಾತ್ಪರ್ಯ, ಇದನ್ನ ಭಾರತಾರ್ಥ ಪ್ರಕಾಶಂ, ಭಾರತ ಅರ್ಥವನ್ನು ಪ್ರಕಾಶ ಮಾಡ್ತಕ್ಕಂಥ ಈ ತಾತ್ಪರ್ಯ ನಿರ್ಣಯವನ್ನ ನೀವೇನ್ ಮಾಡಿದ್ರಿ? ಮಾಡಿದಿರಿ. ಇಷ್ಟು ಅಂದ್ರೆ ಏನು? ಒಟ್ಟು ತಾತ್ಪರ್ಯ ಏನು? ಮಧ್ವಾಚಾರ್ಯ ನೀವು ಎಲ್ಲಿ ಅವತಾರ ಮಾಡಿದ್ರಿ ಅಂದ್ರೆ 3 ಲೋಕಗಳಲ್ಲಿ ವಿಖ್ಯಾತವಾಗಿರ್ತಕ್ಕಂಥ ಬ್ರಾಹ್ಮಣರ ಗುಂಪಿಗೆ ಆಶ್ರಯವಾಗಿರ್ತಕ್ಕಂಥ ರೂಪಪೀಠ ಅಂದ್ರೆ ಉಡುಪಿ ಅಂತಕ್ಕಂಥ ಒಂದು ಪವಿತ್ರವಾಗಿರ್ತಕ್ಕಂಥ ಕ್ಷೇತ್ರದೊಳಗೆ, ಅದರಲ್ಲಿ ಕೂಡ ಬ್ರಾಹ್ಮಣ ಜಾತಿಯವರಾಗಿ ಮಧ್ಯಗೇಹದೇಯರ ಹೆಂಡತಿಯ ಅವರಲ್ಲಿ ಅವತಾರವನ್ನ ಮಾಡಿದ್ರಿ. ಮಾಡಿ ಪಾರಿವ್ರಾಜ್ಯದಲ್ಲಿ ಚಕ್ರವರ್ತಿಗಳು ಅಂತ ಅನಿಸಿ ಬದರಿಗೆ ಹೋಗಿ ಅಲ್ಲಿ ವೇದವ್ಯಾಸ ನಮಸ್ಕಾರವನ್ನು ಮಾಡಿ ಭಾಷ್ಯಗಳನ್ನ ಕೊಟ್ಟು ಭಾರತದ ಅರ್ಥವನ್ನು ಪ್ರಕಾಶನ ಪಡಿಸಿದ್ರಿ ಅಂತ ಒಟ್ಟ ಅರ್ಥ ಇದೆ. ಇಡೀ ಒಂದು ಸುಮಧ್ವಿಜಯದ ಪೂರ್ತಿ ಒಂದು ಅರ್ಥ ಈ ಶ್ಲೋಕ ಬಂತು. ಈಗ ಓದಿದ್ರೆ ಗೊತ್ತಾಗ್ಬಿಡ್ತೀವಿ. ಭೂತ್ವಾ ಕ್ಷೇತ್ರೇ ವಿಶುದ್ಧಿ ದ್ವಿಜಗಣ ನಿಲಿಯ ರೂಪಪೀಠಾಭಿಧಾನ ತತ್ರಾಪಿ ಬ್ರಹ್ಮಜಾತಿ ತ್ರಿಭುವನ ವಿಶದೆ ಮಧ್ಯಗೇಹಾಖ್ಯ ಗೇಹೆ ಆರ್ಯ ರಾಜಾದಿರಾಜ ಪುನರಪಿ ಬದರಿ ಪ್ರಾಪ್ಯ ಕೃಷ್ಣಂಚ ನತ್ವಾ ಕೃತ್ವಾ ಭಾಷ್ಯಾಣಿ ಸಮ್ಯಗೆ ವೇತನ ಚ ಭವಾನ್ ಭಾರತಾರ್ಥ ಪ್ರಕಾಶಂ. ಇಷ್ಟು ಇಲ್ಲಿ ವಿಶೇಷಗಳನ್ನ ತಿಳಿಸ್ತಾ ಇದ್ದಾರೆ. ಅಂದ್ರೆ ಏನು? ಇಲ್ಲಿ ಅವತಾರ ಮತ್ತು ಅವರ ಸಾಧನೆಗಳನ್ನ ಈ ಶ್ಲೋಕದಲ್ಲಿ ತಿಳಿಸ್ತಾ ಇದ್ದಾರೆ. ಮೊದಲಿಗೆ ರಜತ ಪೀಠಪುರ ಎಂತ ಪವಿತ್ರವಾಗಿರ್ತಕ್ಕಂಥ ಕ್ಷೇತ್ರ ಅಂತ ಇದರೊಳಗೆ ವರ್ಣನೆ ಮಾಡಿದ್ರು, ಎಷ್ಟು ಪವಿತ್ರವಾಗಿರ್ತಕ್ಕಂಥ ಕ್ಷೇತ್ರ. ಆಮೇಲೆ ಸುಮಧ್ವಿಜಯದೊಳಗೂ ಬಂದಿದೆ. ಪರಮಾತ್ಮ ವಾಯುದೇವರಿಗೆ ಹೇಳ್ತಾ ಇದ್ದಾನೆ, ನೋಡಪ್ಪ ಇಷ್ಟದೇ ನೀನು ಅವತಾರ ಮಾಡ್ಲೇಬೇಕು. ಬ್ರಹ್ಮದೇವರಿಗೆ ನಾನು ಹೇಳಂಗಿಲ್ಲ, ಯಾಕಂದ್ರೆ ಬ್ರಹ್ಮದೇವರಿಗೆ ಅವತಾರ ಇಲ್ಲ, ನೀನೇ ಹೋಗ್ಬೇಕು. ಅಂಶೇನ ವಾಯುರವತೀರ ನೀನೇ ಹೋಗಿ ನೀನು ಆಚಾರದ ಅವತಾರ ಮಾಡಿ ನೀನು ಭಾಷೆಗಳನ್ನು ಬರಿ ಅಂತ ಹೇಳಿ ಅದನ್ನೇ ಸುಮಧ್ವಿಜಯ ಬಂದದ್ದು. ಅಂಶೇನ ವಾಯುರವತೀರ ಸ್ವರೂಪಪೀಠೆ ವಿಷ್ಣು ಪ್ರಣಮ್ಯ, ಅವರು ಪರಮಾತ್ಮನ ಆಜ್ಞೆ ಆದ್ಕೂಳೆ ಪರಮಾತ್ಮ ನಮಸ್ಕಾರ ಮಾಡಿದ್ರು. ಮೊದಲು ಎಲ್ಲಿ ಬರ್ತಾ ಇದ್ದಾರೆ? ಉಡುಪಿ ಬರ್ತಾ ಇದ್ದಾರೆ. ಮೊದಲು ಬಂದು ಅನಂತೇಶ್ವರ ನಮಸ್ಕಾರ ಮಾಡಿ ಅಲ್ಲಿಂದ ಪಾಲಿಕ ಕ್ಷೇತ್ರಕ್ಕೆ ಬಂದ್ರು ಅಂತ ಬರ್ತು ಸುಮಧ್ವಿಜಯದಲ್ಲಿ.
ಪರಮಾತ್ಮ ಆಜ್ಞೆ ಮಾಡಿದ ಕೂಡಲೇ ಕೆಳಗೆ ಮೊದಲು ಉಡುಪಿ ಬರ್ತಾ ಇದ್ದಾಳೆ ಮಧ್ವಾಚಾರ್ಯ. ಬಂದು ಅನಂತೇಶ್ವರ ನಮಸ್ಕಾರ ಮಾಡಿ ಅಲ್ಲಿಂದ ಇನ್ನೇನು ಆಕಿ ಹೆರಿಗೆ ಆಗ್ಬೇಕು, ಆಕೆ ನಿಷ್ಕಾಸಿಯನ್ ರಾಜ ಗೆದ್ದ ಮೇಲೆ ತನ್ನ ಎಲ್ಲ ಸೋತಿರ್ತಕ್ಕಂಥ ಎಲ್ಲ ಊರಿಂದ ಓಡಿಸಿ ತಾನು ಹೆಂಗೆ ಪುರವನ್ನು ಪ್ರವೇಶ ಮಾಡ್ತಾನೋ ಅದೇ ತರ ನೀನು ಕರೆಕ್ಟ್ ಆಗ್ಬೇಕು, ಡೆಲಿವರಿ ಆಗ್ಬೇಕು. ಆ ಟೈಮ್ ಒಳಗೆ ಇವರು ಪ್ರವೇಶ ಮಾಡ್ತಾ ಇದ್ದಾರೆ, ಅವನನ್ನ ಹುಡುಗ ಅದನ್ನು ಬರೀತಾ ಇದ್ದಾರೆ. ಅಂಶೇನ ವಾಯುರವತೀರ ಸ್ವರೂಪ ಪೀಠೆ ವಿಷ್ಣು ಪ್ರಣಮ್ಯ ಭುವನಂ ಪ್ರಯೋ ತದೀಯಂ. ರಜತ ಪೀಠದಲ್ಲಿ ಅವತಾರವನ್ನು ಮಾಡಿ ಅದಕ್ಕೆ ಮೊದಲು ಇಳಿದಿದ್ರು. ಅವ್ರು ಮೊದಲು ಎಲ್ಲಿ ಬಂದಿರ್ತಕ್ಕಂಥ ಮೊದಲೆಲ್ಲಿ ಬಂದ್ರು, ಉಡುಪಿಗೆ ಬಂದಿದ್ದಾರೆ. ಅದಕ್ಕೆ ರೂಪ ಪೀಠ ಆಡಿದ್ದಾನೆ ಅಂತ ಹೇಳಿ ಇಲ್ಲಿ ಪಾಜಕ ಹೇಳ್ಬೋದಾಗಿತ್ತಲ್ಲ ಅಂತ ಪ್ರಶ್ನೆ ಬರ್ತಿದೆ. ಅವರು ಅವತಾರ ಮಾಡಿದ್ದಲ್ಲಿ ಪಾಜಕದೊಳಗೆ, ನೀವ್ ಹೇಳ್ತಿದ್ರೆ ರೂಪ ಪೀಠಕ್ಕೆ ಬಂದ್ರೆ ನೀವ್ ಹೇಳ್ತಾ ಇದ್ದೀರಿ. ಏನು ಸಂಬಂಧ ಅಂತಂದ್ರೆ, ಹೌದಪ್ಪ ಪಾಜಕ ಬಂದಾರ, ಆದ್ರೆ ಮೊದಲು ಬಂದಿದ್ದು ಅವತಾರ ಅಂದ್ರೆ ಏನು, ಮೊದಲು ಕೆಳಗೆ ಇಳಿದಿದ್ದು ಭೂಮಿಗೆ ಬಂದ್ರಲ್ಲ ಅದೇ ಅವತಾರ ಅವರು. ಅದು ಅವ್ರಿಗೆ ಕೀರ್ತಿ ಕೊಡ್ಬೇಕಾಗಿದೆ. ಅದು ಅವ್ರ ಜಠರದೊಳಗೆ ಬಂದ್ರು ಅದು. ಆದ್ರೆ ಮೊದಲು ಬಂದು ಇಳಿದಿದ್ದಲ್ಲಿ ಅವತಾರ ಮಾಡಿದ್ದಲ್ಲಿ ಇಲ್ಲ. ಅದಕ್ಕೆ ಅಷ್ಟು ಆ ಮಹಿಮೆಯ ರೂಪಪೀಠಕ್ಕೆ ಅಷ್ಟು ಮಹಿಮೆ. ಸಾಧನದೊಳಗೆ ನಮ್ಗೇನೋ ಸಾಧನೆ ಏನೋ ಪಾಠ ಪ್ರವಚನ ನಡೆದಿವಿ, ಯಾವುದೋ ಕಾರಣಕ್ಕೆ ಏನೋ ಒಂದು ವಿಘ್ನ ಬಂದು ನಿಂತಿತ್ತು ಅಂತಂದ್ರೆ ಕೃಷ್ಣ ದೇವರ ದರ್ಶನ ಮಾಡಿಕೊಂಡ್ರೆ ಮತ್ತೆ ಜರಾಂತಕವಾಗಿ ಏನೇನು ತೊಂದರೆ ಇಲ್ಲ, ವಿಘ್ನ ನಡೀತದೆ. ಅದಕ್ಕೋಸ್ಕರ ನಾವು ಪ್ರತಿಷ್ಠಾಪನೆ ಮಾಡಿವಿ ಅಂತ ಆಚಾರ್ಯ ಹೇಳ್ತಾರೆ. ನಾವ್ ಯಾಕೆ ಪ್ರತಿಷ್ಠಾಪನೆ ಮಾಡಿವಿ ಕೃಷ್ಣನ್ನ ಅಂತಂದ್ರೆ, ಸಾತ್ವಿಕರಾಗಿರ್ತಕ್ಕಂಥ ಸಾಧನೆ ಒಳಗೆ ಏನೋ ಪಾಪ ವಿಘ್ನಗಳು ಬರ್ತಾ ಇರ್ತವೆ, ಬಂದಿರಿ ದರ್ಶನ ಮಾಡ್ಕೊಂಡು ಹೋಗ್ಲಿ ಮಾಡಿದ್ರೆ ಮತ್ತೆ ಸಾಧನೆ ಎಲ್ಲ ಮುಂದುವರಿತದೆ ಅಂತಕ್ಕಂಥ ಅದನ್ನ ಹೇಳ್ತಾರೆ. ಮದ್ದೆಗೆ ಹಕ್ಕಿಗೆ ಹೇ ಆ ಕಾರಣ ಮದ್ದೆಗೆ ಅಂತ ಅದೇ ಅಲ್ಲಿಗೆ ಇದ್ರೊಳಗೆ ಕೇಸರನ ಗೃಹಭೂತ ಅಂತ ಹೆಂಗ್ ಹೇಳಿದ್ರು, ಕೇಸರಿಯ ಮನೆಯಲ್ಲಿ ಅವತಾರ ಮಾಡಿದ್ರು ಹನುಮಂತ ದೇವರಂತ, ಅಲ್ಲಿ ಕೂಡ ಗೃಹ ಅಂತಾನೆ ಹೇಳ್ತಾರೆ. ಇಲ್ಲಿ ಕೂಡ ಮದ್ದೆಗೆ ಹಕ್ಕಿ ಗೇಹ ಅಂತ ಹೇಳಿದ್ದಾರೆ. ಗೇಹ ಅಂದ್ರೆ ಪತ್ನಿ ಅಂತಾನೋ ಮನೆ ಅಂತಾನೋ ಕರಿತಾ ಇದ್ದಾರೆ. ಇಲ್ಲಿ ಕ್ಲಿಯರ್ ಬರೀತಾರೆ. ನವಮಾಸಗಳು ತುಂಬಿದ ಮೇಲೆ ಆಕೆ ಹೆಂಡತಿ, ಮದ್ದೆಗೆ ದೇವರ ಹೆಂಡತಿ ಇನ್ನು ಹೆರುತ್ತಿದ್ದಂತೆ, ಇನ್ನು ಡೆಲಿವರಿ ಆಗುತ್ತದಂತೆ ವಾಯುದೇವರು ಅದರೊಳಗೆ ಪ್ರವೇಶ ಅಂತಕ್ಕಂಥ ಅದು ಮಾಡಿ ಅಲ್ಲಿರ್ತಕ್ಕಂಥ ಜೀವನನ್ನು ಹೊರಗಟ್ಟಿ ತಾವು ನಡೆಸಿದ್ದಾರೆ. ಗರ್ಭವಾಸಾದಿ ದೋಷಗಳು ಇಲ್ಲ ಅನ್ನೋದು ಹೇಳ್ಬೇಕಾಗಿದೆ. ಗರ್ಭವಾಸ ಅನುಭವಿಸ್ತಕ್ಕಂಥ ಜೀವ ಬೇರೆ ಇದ್ದಾನೆ, ಗೊತ್ತಾಯ್ತಾ? ಗೊತ್ತಾಯ್ತಾ? ಅವನು ಬರೋದಕ್ಕೂ ಅವನು ಹೊರಗೆ ಹಾಕ್ಯಾರೆ ಪ್ರವೇಶ. ಇನ್ನೊಂದು ಅಲ್ಲಿ ನಮ್ಮ ವಿವಕ್ಷೆಯಿಂದ ಅಲ್ಲಿ ವಾಯುದೇವರಿದ್ರೆ ಮತ್ತೆ ಇಲ್ವೇ ಇಲ್ಲಲ್ಲ, ಅಂದ್ರೆ ಗರ್ಭವಾಸಾದಿ ದೋಷಗಳಿಲ್ಲ. ಬಟ್ ಆ ಜೀವನನ್ನು ಹೊರಗೆ ಹಾಕಿದ್ರೆ ಆಮೇಲೆ ಆ ಜೀವನಲ್ಲಿ ಇರ್ಬೇಕಾದ್ರೆ ಅವ್ರನ್ನು ಇರ್ಲೇಬೇಕಲ್ಲಿ, ಇಲ್ಲ ಅಂತಲ್ಲ. ಆದ್ರೆ ಆ ಜೀವನ ಅದಾದ್ಮೇಲೆ ಹೊರಗೆ ಹಾಕಿದ್ರು ಆಮೇಲೆ ತಾತ್ಪರ್ಯ. ಅದಕ್ಕೆ ಇಲ್ಲಿ ಬರೀತಾರೆ, ಸಂಪೂರ್ಣ ಲಕ್ಷಣ ಚನಂ ನವರಾಜ ಮಾನ ದ್ವಾರಾಂತರಂ ಪರಮ ಸುಂದರ ಮಂದಿರ ಸತೆ ರಾಜೇವ ಸತ್ವರವರಂ ಭುವನಾದಿ ರಾಜು ನಿಷ್ಕಾಸೆಯನ್ನು ಪರಮಸೌ ಭಗವಾನ್ ವಿವೇಶಿಸು. ಒಂದು ಯೋಜನೆ ಬರ್ತದೆ. ಹಾಗೆ ರಾಜನಾಗಿರ್ತಕ್ಕಂಥ ಇನ್ನೊಂದು ರಾಜನನ್ನ ಗೆದ್ದ ಮೇಲೆ ಆ ರಾಜನನ್ನ ಹೊರಗೆ ಹಾಕಿ ಆ ದೇಶದಿಂದ ಹೊರಗೆ ತಾನು ಪುರ ಪ್ರವೇಶ ಮಾಡ್ತಾನೋ ಅದೇ ತರ ಇವರು ಪ್ರವೇಶ ಮಾಡಿದ್ದಾರೆ. ಅದನ್ನೇ ಜಗನ್ನಾಥ ಹರಿಕಥಾ ಹೇಳ್ತಾರೆ. ಕ್ಷಿತಿ ಒಳಗೆ ಮಣಿಮಂತ ಮೊದಲಾದತಿ ದುರಾತ್ಮರು ಒಂದಧಿಕ ವಿಂಸತಿ ಕುಭಾಷ್ಯವ ರಚಿಸೇ. ಬ್ಯಾಕ್ಗ್ರೌಂಡ್ ಅಲ್ಲಿ ನಡುಮನೆ ಎಂಬ ಬ್ರಾಹ್ಮಣನ ಸತಿಯ ಜಠರದೊಳು ಅವತರಿಸಿ ಭಾರತೀಯ ರಮಣ ಮಧ್ವಾಭಿಧಾನದಲ್ಲಿ ಮಧ್ವಾಚಾರ್ಯ ಹೆಸರಿಂದ ಚತುರದಶ ಲೋಕದಲ್ಲಿ ಮೆರದ ಅಪ್ರತಿಮೆಗೆ ವಂದಿಸುವೆ ಎಲ್ಲ ಹೇಳ್ತಾ ಇದ್ದಾರೆ. ಇನ್ನ ಬದ್ರಿಗೆ ಹೋದ್ಮೇಲೆ ಮೊದಲೇ ಗೀತಾ ಭಾಷೆ ತಯಾರು ಮಾಡ್ಬಿಟ್ಟ. ಗೀತಾ ಭಾಷೆ ಮೊದಲು ಬರ್ಬಿಟ್ಟ. ಗೀತಾ ಭಾಷೆ ಮೊದಲು ಒಪ್ಪಿಸಿಬಿಡ್ತಾರೆ. ಅಂದ್ರೆ ಅಲ್ಲಿ ನಾವು ಹೋದ್ರೆ ಏನಾದ್ರು ಕೂಡ ಗ್ರಂಥ ಪಾರಾಯಣ ಅಥವಾ ಗ್ರಂಥ ಒಪ್ಪಿಸ್ತಕ್ಕಂಥದ್ದು ನಮ್ಗೆ ಅದು ಆ ಭಾಗ್ಯ ಸಿಕ್ಕಿತ್ತು. ಬೇಜಾವರ ಸ್ವಾಮಿ ಜೊತೆಗೆ ಹೋಗಿದ್ವಿ. ನಮ್ಮ ತಂದೆ ಮಿಸಸ್ಸು ನಾನು ನಮ್ಮಪ್ಪ ನಮ್ಮಮ್ಮ 89 750 ವರ್ಷ ಅಲ್ಲಿ ಮಧ್ವಾಚಾರ್ಯ ಪ್ರತಿಷ್ಠಾಪನೆ ಮಾಡಿ ಅನಂತ ಇದಲ್ಲ, ಅನಂತ ಮಠ ಅದಲ್ಲ, ಅನಂತ ಮಠದಲ್ಲ 1000 ಮಂದಿ ಪ್ಯಾಸೆಂಜರ್ಸ್ ಹೋಗಿದ್ವಿ. 1000 ಜನ ಪಿಲ್ಗ್ರಿಮ್ಸ್ ಯಾತ್ರಿಕರು. 14 ಬಸ್ನೊಳಗೆ ಹೋಗಿದ್ವಿ ನಾವು. ನಮ್ದು 14ನೇ ನಂಬರ್ ಬಸ್ ಇದ್ರೊಳಗೆ, ಗೊತ್ತಾಯ್ತಾ? ಎಲ್ಲ ಒಳ್ಳೆ ವ್ಯವಸ್ಥೆ, ಬೇಜಾವರ ಸ್ವಾಮಿ ವ್ಯವಸ್ಥೆ ಅಂತಕ್ಕಂಥ ಅಲ್ಲಿರ್ತಾರೆ. ಅಲ್ಲಿ ಹೋದಾಗ ಈ ಬ್ರಹ್ಮಸೂತ್ರಗಳು ಅವಲ್ಲ,
ಬ್ರಹ್ಮಸೂತ್ರ 1000 ಪ್ರಿಂಟ್ ಮಾಡ್ಕೊಂಡು ಹೋಗಿದ್ದು ನಾವು. ನೀವು ಓಂ ನಮ್ಮ ತಂದೆಯವರು ಓಂ ಮತಾದು ಅಂದ್ರೆ ಇದು ನಾಮಾವಳಿಗೆ ಹೇಳಿ ತುಳಸಿ ಅರ್ಚನೆ ಮಾಡ್ಲಿಕ್ಕೆ ಇದ್ರೊಳಗೆ ಪೂಜಾಕ್ಕೆ ಅರ್ಚನೆ ಮಾಡ್ಲಿಕ್ಕೆ ಓಂ ಅದೇ ಓಂ ಮತಾದು ಜಿಜ್ಞಾಸ ಓಂ ಜನ್ಮಾಧ್ಯಸ್ಥತ ಹೋಮ್ ಅಂತಕ್ಕಂಥ ಆ ರೀತಿ 1000 ನಮ್ಮ ಮುರಳೀಧರಾಚಾರ್ಯ ಮುನ್ನುಡಿ ಬರ್ಕೊಟ್ಟಿದ್ರು ಅವಾಗ. ಅದನ್ನ ಆಗಿನ ಕಾಲಕ್ಕೆ ಒಂದೊಂದು ರೂಪಾಯಿ ₹1 ಪ್ಲಸ್ ಆ ಪುಸ್ತಕ ಅಲ್ಲಿ ಎಲ್ಲಾ 1000 ಮಂದಿ ಯಾತ್ರಿಕರಿಗೆ ಅಲ್ಲಿ ಸಮರ್ಪಣೆ ಮಾಡಿದ್ವಿ. ಅಷ್ಟು 1 ಗಂಟೆ ಹೊತ್ಕೊಂಡು ಹೋಗಿದ್ವಿ. ದೊಡ್ಡ ಕೆಲಸ ಅದು ಮಾಡಿರ್ತಕ್ಕಂಥ. ಅದನ್ನು ಬರಿತಾ ಇದ್ದ. ಮೊದಲು ಏನ್ ಮಾಡಿದ್ರು, ಗೀತಾ ಭಾಷ್ಯನ್ನ ಸಮರ್ಪಣೆ. ಅವಾಗ ಏನ್ ಮಾಡಿದ್ರು, ನೋಡಪ್ಪ ನೀನ್ ಇನ್ನೊಂದ್ ಸತ್ಯ ಬಂದಾಗ ಬ್ರಹ್ಮಸೂತ್ರ ಭಾಷೆ ಬಂದು ಮುಟ್ಟಿಸುವಂತ ಗೀತಾ ಭಾಷೆ ಕೊಟ್ಟಾಗ ಗೀತಾ ಭಾಷೆ ಅರ್ಪಣೆ ಮಾಡಿದ್ರು. ಆ ಬ್ರಹ್ಮಸೂತ್ರ ಭಾಷೆ ರಚನೆ ಮಾಡುವಂತ ಆಜ್ಞೆ ಮಾಡಿದ್ರು. ಬಂದ್ರು ಮತ್ತೇನ್ ಮಾಡಿದ್ರು, ಬ್ರಹ್ಮಸೂತ್ರ ಭಾಷೆ ರಚನೆ ಮಾಡಿದ್ರು. ಅಲ್ಲಿ ಒಪ್ಸಿದ್ರು. ಅವಾಗ ಏನ್ ಮಾಡಿದ್ರು, ಮಹಾಭಾರತ ತತ್ವದಿಂದ ಬರೆಯಪ್ಪ ಅಂತಂದ್ರು. ಮತ್ತೆ ಆಜ್ಞೆ ಮಾಡಿದ್ರು. ಮತ್ತೆ ಭಾರತ ತತ್ವದಿಂದ ಬರೆದು 2 ಸತ್ಯ ಬದರಿ ಯಾತ್ರ ಅಂತಕ್ಕಂಥದ್ದು ಬರ್ತದೆ. ಆದ್ರೆ ವಿಶ್ವಪತಿ ತೀರ್ಥರು ಬರೀತಾರೆ. ವಿಶ್ವಪತಿ ತೀರ್ಥರ ವ್ಯಾಖ್ಯಾನ ಅದು ಸುಮತಿ ಅವ್ರು ಬರಿತಾ ಇದ್ದಾರೆ. ಉಪನಯನ ಆದ್ಕೊಳ್ಳೆ ಒಂದ್ಸರ್ತಿ ಇದಕ್ಕೆ ಹೋಗ್ಬಿಟ್ರಂತವ್ರು ಮಧ್ವಾಚ ವಿಶೇಷ ಬರೀತಾರ ಅವರು. ಉಪನಯನ ಆದ್ಕೊಳ್ಳೆ ಮಧ್ವಾಚಾರ್ಯರು ಬದರಿಗೆ ಪ್ರಯಾಣ ಮಾಡಿದ್ದಾರೆ. ಅದನ್ನ ಬರಿತಾ ಇದ್ದಾರೆ ಅವರು. ಅದು ಒಂದು ರೂಪದಿಂದ ಬದರಿಗೆ ಹೋಗ್ಬಿಟ್ರಂತೆ. ಮೋದಿ ಅವ್ರ ಹತ್ರ ಸಕಲ ಮತ್ತೆ ಎಲ್ಲಾ ಗ್ರಂಥಗಳನ್ನ ಮತ್ತೆ ಅಧ್ಯಯನ ಮಾಡಿದಂತೆ. ಸಮಸ್ತ ಸಕಲ ಶಾಸ್ತ್ರ ಅಧ್ಯಯನ ಮಾಡಿದಂತೆ. ಗೊತ್ತಾಯ್ತಾ? ಅದಕ್ಕೆ ಆಧಾರ ಕೊಡ್ತಾ ಇದ್ದಾರೆ ಅವರು. ಆಧಾರ ಕೊಡ್ತಾ ಇದ್ದಾರೆ. ಪುನರಪಿ ಇತ್ಯುಕ್ತ್ಯ. ಪುನರಪಿ ಅಂದ್ರೆ ಪುನರಪಿ ಬದಲಿಂ ಪ್ರಾಪ್ಯ ಅಂತ ಬಂತಲ್ಲಿ. ಪುನರಪಿ ಬದಲಿಂ ಪ್ರಾಪ್ಯ ಅಂತ ಬಂತಲ್ಲ. ಪುನರಪಿ ಇತ್ಯುಕ್ತ್ಯ. ಪುನರಪಿ ಅಂದ್ರೆ ಸನ್ಯಾಸ ಆಶ್ರಮ ಗ್ರಹಣಾತಿ ಪೂರ್ವಮಪಿ. ಸನ್ಯಾಸ ಆಗಕ್ಕಿನ್ನ ಮುಂಚಿತವಾಗಿನೇ, ಉಪನಯನ ಆದ್ಮೇಲೆ ಸನ್ಯಾಸಾಶ್ರಮಕ್ಕಿಂತ ಮುಂಚಿತವಾಗಿ ಅವರು ಬದ್ರಿಕಾಶ್ರಮನ ಗಮನಂ ಸೂಚಿತಂ, ಬದ್ರಿಕಾಶ್ರಮಕ್ಕೆ ಹೋದ್ರು. ಇದು ಎಲ್ಲದಂದ್ರೆ ವೆಂಕಟೇಶ ಮಹಾತ್ಮೆ ಒಳಗದ ಅಂತ ಹೇಳ್ತಾರೆ. ವೆಂಕಟೇಶ ಮಹಾತ್ಮ ಅಲ್ಲಿ ಬರಿತಾ ಇದ್ದಾರೆ ಅವರು. ಅಲ್ಲಿ ಬರಿತಾ 7 ಸಂವತ್ಸರಾದೂರ್ಧಂ ಗತ್ವಾ ಬದ್ರಿಕಾಶ್ರಮ ಪ್ರಪೇದೆ ಸರ್ವಶಾಸ್ತ್ರಾಣಿ ವೇದಾಂಶ್ಚ ಏವ ಅವ್ಯಯಾನಪಿ ಇತ್ತಂ ಈ ಸರ್ವ ವಿದ್ಯಾಶ್ಚ ವ್ಯಾಸದೇವಾನ್ ಮಹಾತ್ಮನಃ ಅವಾಪ್ತ ಸರ್ವಶಾಸ್ತ್ರ ಅಸೌ ಒಟು ತದಿದಮ್ಮ ಅಬ್ಬರ್ವಿದ್. ಒಟ್ಟು ಇರಬೇಕಾದ್ರೆ ಅವರು 7 ವರ್ಷ ಇರಬೇಕಾದ್ರೆ ಬದ್ರಿಕಾಶ್ರಮ ಅಂತಕ್ಕಂಥದ್ದು ಹೋಗಿ ಅಲ್ಲಿ ವೇದವ್ಯಾಸದೇವರ ಎಲ್ಲಾ ಶಾಸ್ತ್ರಗಳನ್ನು ಮತ್ತೆ ಅಧ್ಯಯನ ಅಂತಕ್ಕಂಥದ್ದು ಮಾಡಿದ್ರು ಅಂತ ಅದು ಒಂದು ಕೊಟೇಶನ್ ಕೊಡ್ರಿ. ಇನ್ನೊಂದು ಶ್ರೀಪಾದರಾಜನ ಮಧ್ವನಾಮದಾಗ ಅದಲ್ರಿ, ನೋಡ್ರಿ ಸರಿಯಾಗಂತ. ಮಧ್ವನಾಮದಾಗ ಅರ್ಭಕತನದೊಳು 5 ಅರ್ಭಕತನದೊಳು. ಅರ್ಭಕ ಅಂದ್ರೆ ಇನ್ನೊಬ್ಬ ಬಾಲಕ ಇದ್ದಾರೆ. ಅರ್ಭಕ ಅಂದ್ರೆ ಬಾಲಕ. ಅರ್ಭಕತನದೊಳು 5 ಬದರಿಯಿಲಿ ಮಧ್ವಮನಿ ನಿರ್ಭಯದಿ ಸಕಲ ಶಾಸ್ತ್ರವ ಪಠಿಸಿ. ನೋಡ್ರಿ, ಸಕಲ ಶಾಸ್ತ್ರವ ಪಠಿಸಿದ ಊರ್ಮಿಯೋಳು ಮಾಯ ಬೀರಲು ತತ್ವ ಮಾರ್ಗವನು ಓರ್ವ ಮಧ್ವಮನಿ ತೋರ್ದ ಸುಜನರ್ಗೆ ಅಂತ 2 ಅದಕ್ಕೆ ಇದನ್ನು ಕೊಡ್ತಾ ಇದ್ದಾರೆ. ಇದು ಒಂದು ವಿಶೇಷವನ್ನು ತಿಳಿಸ್ತಾ ಇದ್ದಾರೆ ಅವರು. ಆ ಕಾರಣ ಭಾಷ್ಯಾಣಿ ಕೃತ್ವ ಅಂತಂದ್ರೆ ಏನೇನಾಯ್ತು ಅವಾಗ, ಇವಂತೂ ಪ್ರಸಿದ್ಧ ಗೀತಾ ಭಾಷ್ಯ ಕೊಟ್ರು, ಮತ್ತೆ ಬ್ರಹ್ಮಸೂತ್ರ ಭಾಷ್ಯ ಅಷ್ಟೇ ಅಂತ ತಿಳಿಬೇಡ್ರಿ. ಗೀತಾ ಭಾಷ್ಯ, ಬ್ರಹ್ಮಸೂತ್ರ ಭಾಷ್ಯ, ಋಗ್ಭಾಷ್ಯ, ಉಪನಿಷತ್ ಭಾಷ್ಯ, ಅನುವ್ಯಾಖ್ಯಾನ ಎಲ್ಲಾ ಗ್ರಂಥಗಳನ್ನು ಕೂಡ ತಗೊಳ್ರಿ ಅಂತ ಹೇಳ್ತಾ ಇದ್ರು. ಇಷ್ಟ ತಗೋಬೇಡ್ರಿ, ಅವರೆಲ್ಲಾ ಗ್ರಂಥಗಳನ್ನು ಕೂಡ ತಗೊಳ್ರಿ. ಅದನ್ನೇ 32ನೇ ಇದೇ ತಾತ್ಪರ್ಯ ಹೇಳೋದು 32ನೇದ್ರೊಳಗೆ ಅದನ್ನ ತಿಳಿಸ್ತಾ ಇದ್ದೆ. ವ್ಯಾಸಾಜ್ಞೆಯ ವೇದವ್ಯಾಸದೇವರ ಆಜ್ಞೆಯಿಂದ ಭಾಷ್ಯವರಂ ವಿಹಾಯ ಪೃಥಕ್ ಉಪನಿಷತ್ಸು ಭಾಷ್ಯಂ ಕೃತ್ವ ಅಖಿಲಾನಿ ಪುರುಷೋತ್ತಮಂ ಚ ಹರಿಂ ವದಂತಿ ಇತಿ ಸಮರ್ಥಯಿತ್ವಾ ತನುಸ್ತೃತೀಯ ಪವನಸ್ಯ ಸೇಯಂ ಸದ್ಭಾರತಾರ್ಥ ಪ್ರತಿಪಾದನಾಯ ಗ್ರಂಥಂ ಚಕಾರ ಇಮಂ ಉದೀರ್ಣ ವಿದ್ಯಾ ಯಸ್ಮಿನ್ ರಮಂತೆ ಹರಿಭಕ್ತವದ ಅಂತ 32ನೇ ಅಧ್ಯಾಯ 172ನೇ ಶ್ಲೋಕದೊಳಗೆ ಇದಿಷ್ಟು ವಿವರಣೆಯನ್ನು ಕೊಡ್ತಾ ಇದ್ದೆ. ಆ ಕಾರಣ ಭಾರತಾರ್ಥ ಪ್ರಕಾಶಂ ಅಂದ್ರೇನು, ಮಹಾಭಾರತ ತಾತ್ಪರ್ಯ ನಿರ್ಣಯ. ಮಹಾಭಾರತ ತಾತ್ಪರ್ಯ ಬರೀ ಮಹಾಭಾರತ ಇಲ್ಲ, ಮೊದಲು ಫಸ್ಟ್ 3 ಅಧ್ಯಾಯ 2 ಅಧ್ಯಾಯ 3 ಅಧ್ಯಾಯ ಮೊದಲು ಸಕಲ ಶಾಸ್ತ್ರಾರ್ಥ ನಿರ್ಣಯ, ಅದಾದ್ಮೇಲೆ ರಾಮಾಯಣ ನಿರ್ಣಯ, ಅದಾದ್ಮೇಲೆ ಮಹಾಭಾರತ ನಿರ್ಣಯ. ಆದ್ರೆ ಮಹಾಭಾರತ ನಿರ್ಣಯ ಹೆಚ್ಚಿರೋದ್ರಿಂದ ಮಹಾಭಾರತ ತಾತ್ಪರ್ಯ ನಿರ್ಣಯ ಅಂತ ಕರೀತಾರದು. ಆದ್ರೆ ಮೊದಲು ಇದ್ದಿದ್ದು ಎಲ್ಲಾ ಸಕಲ ಶಾಸ್ತ್ರಾರ್ಥ ನಿರ್ಣಯ ಮತ್ತೆ ರಾಮಾಯಣದ ನಿರ್ಣಯವನ್ನು ಕೊಟ್ಟಿದ್ದಾರೆ.
ಸರ್ವಶಾಸ್ತ್ರಾರ್ಥ ನಿರ್ಣಯ ವಿಶೇಷತ ಅದನ್ನ ಬರೀತಾರೆ. ಸರ್ವಶಾಸ್ತ್ರ ನಿರ್ಣಯ, ಅದು ವಿನಿರ್ಣಯ ಕೊಡ್ತಾ ಇದೆ, ಚೆನ್ನಾಗಿರ್ತಕ್ಕಂಥ ನಿರ್ಣಯ ಕೊಡ್ತಾ ಇದೆ. ವಿಶೇಷತಃ ಭಾರತ ವಿಶೇಷವಾಗಿ ಭಾರತವನ್ನ ನಿರ್ಣಯ ಕೊಡ್ತಾ ಇದೆ. ವಿನಿರ್ಣಯೋ ನಾಸ್ತ್ಯಮನ ವಿನ ಯತ್ ವಿಪ್ರಸ್ಥಿತಾನಾಂ ಇವ ಸರ್ವವಾಚ ಪಾರಾಶರ್ಯ ಪರತತ್ವ ಪ್ರಸಿದ್ಧೈ ತಾತ್ಪರ್ಯಾರ್ಥಂ ಪರಮಂ ಭಾರತಸ್ಯ ವ್ಯಕ್ತಂ ನಿತ್ಯ ಸಾಕ್ಷಾಧೀನಂ ಭುವನಂ ಧನ್ಯಂ ಭುವನೇ ಮನ್ಯಮಾನಃ ಅಂತ ಮಧ್ವಿಜಯ ಕೂಡ ಬಂದಿದೆ. ಆ ಕಾರಣ ಕೃಷ್ಣ ಅಂದ್ರೆ ಏನಿಲ್ಲಿ ವಾಸಿಷ್ಠ ಕೃಷ್ಣ ಅಂತ ಹೇಳ್ಬೇಕು, ವೇದವ್ಯಾಸ ದೇವರನ್ನು ಅಂತ ತಿಳಿಬೇಕು. ಅಂದ್ರೆ ನಾರಾಯಣ ಅಂತ. ಯಾಕಂದ್ರೆ ಅಲ್ಲಿ ವೇದವ್ಯಾಸ ದೇವರು ಅಂತಾರೆ, ವೇದವ್ಯಾಸ ದೇವರು ಮತ್ತೆ ನಾರಾಯಣ ಹತ್ರ ಕರ್ಕೊಂಡು ಹೋಗ್ಯಾರ, ವೇದವ್ಯಾಸ ದೇವರು ಮತ್ತೆ ನಾರಾಯಣ ಹತ್ರ ಕರ್ಕೊಂಡು ಹೋಗ್ಯಾರ. ಇಷ್ಟು ರೂಪ ಮೊದಲು ಬದ್ರಿಗೆ ಹೋಗ್ಯಾರ. ಆ ಬದ್ರಿಂದ ವೇದವ್ಯಾಸರು ನಮ್ಮ ಬದ್ರಿಕಾಶ್ರಮ ಬಾರಪ್ಪ ಹಿರಿಯ ಬದ್ರಿಗೆ, ಮತ್ತೆ ಅಲ್ಲಿಂದ ಅವ್ರೇನ್ ಮಾಡ್ಯಾರ, ನಾರಾಯಣ ಹತ್ರ ಕರ್ಕೊಂಡು ಹೋಗ್ಯಾರ. ಈ ರೀತಿ ಆಗಿರ್ತಕ್ಕಂಥ ಅಂದ್ರೆ ಇಡೀ ಶ್ಲೋಕ ಸಮಗ್ರ ಸುಮಧ್ವಿಜ್ಯದ ಎಲ್ಲ ಚಿತ್ರಗಳನ್ನ ಕೊಡ್ತಾ ಇತ್ತು ಅಂತ. ಇನ್ನು ಎರಡು ಉಳಿದ್ವು. ಒಂದೇ ತಂತ್ವಂ ಸುಪೂರ್ಣ, ಒಂದು ಸುಬ್ರಹ್ಮಣ್ಯಾಖ್ಯ ಅಂತಕ್ಕಂಥ ಆದ್ಮೇಲೆ ಅದು ಸಗರಿ ಇದ್ರೊಳಗೆ ಬಂದಿತ್ತು. ಇದ್ರೊಳಗೆ ವ್ಯಾಸಮಾಧವರಾಗ ಇವರು ಮತ್ತಿಗೆ ಭಟ್ರ ಹೆಂಡತಿ ಸಾಧಾರಣ ಮನುಷ್ಯರಲ್ಲ, ದೇವತಾ ಸ್ತ್ರೀಯರ. ಯಾಕಂದ್ರೆ ವಾಯುದೇವರು ಅವತಾರ ಮಾಡ್ತಾರೆ, ಸಾಮಾನ್ಯ ಸ್ತ್ರೀಯರು ಹೆಂಗ್ ಸಾಧ್ಯನೇ ಇಲ್ಲ. ಅದಕ್ಕೆ